शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧೇರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭ ಮುಂಜಾನೆ. ದಿವ್ಯವಾದ ಭವ್ಯವಾದ ನಿತ್ಯ ನೂತನವಾದ ಸನಾತನವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಇವತ್ತಿನಿಂದ ಅರುಣಾಚಲದ ಭಗವಾನ್ ರಮಣ ಮಹರ್ಷಿಯವರು ಬರೆದಿರುವಂತಹ ಅಥವಾ ಉಪದೇಶಿಸಿರುವಂತಹ ಉಪದೇಶ ಸಾರ, ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆ ತತ್ವಜ್ಞಾನಿ, ಭಾರತದ ಮಹಾಸಂತ ಭಗವಾನ್ ರಮಣ ಮಹರ್ಷಿಯವರ ಧ್ಯಾನ ಶ್ಲೋಕವನ್ನು ಹೇಳುತ್ತಾ ನಮ್ಮ ಪ್ರಣಾಮಗಳನ್ನು ಭಗವಾನರಿಗೆ ಸಲ್ಲಿಸುತ್ತಾ ಈ ಉಪದೇಶ ಸಾರವನ್ನ ಮೊದಲು ಮಾಡೋಣ. ನೀಲಾರವಿಂದ ಸುಹೃದ ಸದೃಶಂ ಪ್ರಸಾದೆ ತುಲ್ಯಂ ತಥಾ ಮಹಸಿ ತೋಯಜ ಬಾಂಧವೇನ ಭ್ರಾಮ್ಯಾಂ ಸ್ಥಿತೌ ತು ಪಿತರಂ ವಟಮೂಲವಾಸಂ ಸಂಸ್ಮಾರಯಂತಮಚಲಂ ತಮನುಸ್ಮರಾಮಃ. ಮೊದಲನೇದಾಗಿ ಅರುಣಾಚಲ ಅಂತ ಹೇಳುವ ಪರಮಶಿವನ ಭೌತಿಕ ದೇಹ ಅಂತ ಹೇಳ್ತಾರೆ, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಆಮೇಲೆ ಭಗವಾನ್ ರಮಣ ಮಹರ್ಷಿಯ ಒಂದು ಕಿರು ಪರಿಚಯ, ಮತ್ತೆ ಉಪದೇಶ ಸಾರದ ಪರಿಚಯದ ಜೊತೆಯಲ್ಲಿ ಉಪದೇಶದ ಸಾರ ಅಂದರೆ ಅದರ ಶ್ಲೋಕಗಳ ಅರ್ಥಗಳ ವಿವರಣೆ. ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿರುವಂತಹ ಅರುಣಾಚಲ ಅಂತ ಹೇಳುವ ಪರ್ವತ, ನೋಡೋದಿಕ್ಕೆ ಪರ್ವತ, ಅದು ಪರಮಶಿವನೇ. ಕೈಲಾಸದಲ್ಲಿ ಪರಮಶಿವ ವಾಸ ಮಾಡ್ತಾನೆ. ಆದರೆ ತಿರುವಣ್ಣಾಮಲೆಯಲ್ಲಿ ಪರಮಶಿವನೇ ಅರುಣಾಚಲ ಪರ್ವತವಾಗಿದ್ದಾನೆ. ಇದರ ಕಥೆ ನಮಗೆಲ್ರಿಗೂ ಗೊತ್ತಿದೆ. ಒಂದು ಸಲ ಬ್ರಹ್ಮ ಮತ್ತು ವಿಷ್ಣು ಇವರ ಮಧ್ಯೆ ಒಂದು ಪುಟ್ಟ ಕಲಹ ನಡೆಯುತ್ತೆ. ಇದೆಲ್ಲ ನಾವು ಮಾಡುವ ಜಗಳ ಅಂತ ಅನ್ಕೊಳ್ಬಾರ್ದು. ಈ ಒಂದು ಸಂದರ್ಭ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಪರಿಸ್ಥಿತಿ ಉಂಟಾಗಬೇಕಾಗಿದೆ, ಅದಕ್ಕೋಸ್ಕರ ಅಷ್ಟೇ. ಹಾಗೆ ಬ್ರಹ್ಮ ಮತ್ತೆ ವಿಷ್ಣುವಿನ ಮಧ್ಯದಲ್ಲಿ ನಾನೇ ಶ್ರೇಷ್ಠ ಅಂತ ಹೇಳುವ ಒಂದು ಕಲಹ ಶುರುವಾಗತ್ತೆ. ಕಲಹ ಇದ್ದಾಗ, ಜಗಳ ಆದಾಗ ನ್ಯಾಯ ಕೊಡೋದಿಕ್ಕೆ ಒಬ್ಬ ನ್ಯಾಯಾಧೀಶ ಬೇಕು ತಾನೆ. ಹಾಗೆ ಇಬ್ರು ಶಿವನ ಹತ್ರ ಹೋಗಿ ಕೇಳಿದ್ರು. ಶಿವ ಸುಮ್ಮನೆ ನಕ್ಕು ಒಂದು ದೀಪದ ಒಂದು ಸ್ತಂಭ, ಬೆಳಕು, ತೇಜಸ್ಸಿನ ಒಂದು ಸ್ತಂಭವನ್ನು ತೋರಿಸಿ, ಇದರ ಆದಿ ಮತ್ತೆ ಅಂತ ಎಲ್ಲಿದೆ ಅಂತ ತಿಳಿದುಕೊಂಡು ಬನ್ನಿ, ಆಮೇಲೆ ಯಾರು ಶ್ರೇಷ್ಠರು ಅಂತ ನಾನು ಹೇಳ್ತೇನೆ ಅಂತ ಹೇಳಿದ್ರಂತೆ. ವಿಷ್ಣು ವರಾಹ ರೂಪವನ್ನು ತಾಳಿ ಭೂಮಿಯ ಕೆಳಗಡೆ ಹುಡುಕಕ್ಕೆ ಹೋಗ್ತಾರೆ. ಎಲ್ಲಿ ಪರಮಶಿವ, ಎಲ್ಲಿ ಆದಿ ಎಲ್ಲಿದೆ, ಈ ಸ್ತಂಭದ ಆದಿ ಎಲ್ಲಿದೆ ಅಂತ ಹುಡುಕಿಕೊಂಡು. ಅದೇ ಬ್ರಹ್ಮ ಹಂಸ ರೂಪವನ್ನು ತಾಳಿ ಆಕಾಶದಲ್ಲಿ ಮೇಲಕ್ಕೆ ಏರಿ ಭೂಮಿಯಿಂದ ಮೇಲಕ್ಕೆ ಹೋಗಿ ಇದರ ಅಂತ ಎಲ್ಲಿದೆ, ಈ ಬೆಳಕಿನ ಸ್ತಂಭದ, ತೇಜಸ್ಸಿನ ಸ್ತಂಭದ ಅಂತ ಎಲ್ಲಿದೆ ಅಂತ ನೋಡಕ್ಕೆ ಹೊರಟು ಹೋಗಿ ಇಬ್ರು ಹಲವಾರು ವರ್ಷಗಳ ಕಾಲ ಹುಡುಕಾಡಿದ್ರು. ಎಲ್ಲಿಯೂ ಇದರ ಆದಿಯೂ ಸಿಗೋದಿಲ್ಲ, ಅಂತವೂ ಸಿಗೋದಿಲ್ಲ. ಹಾಗೆ ಒಂದು ಪುರಾಣದ ಪ್ರಕಾರ
ಇಬ್ಬರು, ಬ್ರಹ್ಮ ಮತ್ತೆ ವಿಷ್ಣು ಇಬ್ಬರು ಬಂದು, ಇಲ್ಲ ಇದರ ಅಂತ ಸಿಕ್ಕಿಲ್ಲ, ಆದಿ ಸಿಕ್ಕಿಲ್ಲ ಅಂತ ಹೇಳಿ, ಆಗ ಅವರಿಗೆ ಇಬ್ಬರಿಗೂ ಕೂಡ ಇದು ಏನು ಅಂತ ಗೊತ್ತಾಗತ್ತೆ. ಇದು ಪರಮಶಿವನೇ, ಆದಿ ಅಂತವೇ ಇಲ್ಲದಿರುವಂತಹ ಪರಮಶಿವನೇ ಈ ತೇಜಸ್ಸು ಅಂತ ಅವರಿಗೆ ಗೊತ್ತಾಯಿತು. ಇನ್ನೊಂದು ಪುರಾಣದ ಪ್ರಕಾರ ವಿಷ್ಣು ಬಂದು ಆದಿ ಕಾಣ ಸಿಕ್ಕಿಲ್ಲ ನನಗೆ ಅಂತ ಹೇಳ್ಬಿಡ್ತಾನೆ. ಅದೇ ಬ್ರಹ್ಮ ಬಂದು ಸುಳ್ಳು ಹೇಳ್ತಾನಂತೆ, ನಾನು ನೋಡಿದೆ, ಅಂತ ಎಲ್ಲಿದೆ ಅಂತ ನೋಡಿದೆ, ಅದಕ್ಕೆ ಸಾಕ್ಷಿ ಒಂದು ಹಳದಿ ಬಣ್ಣದ ಹೂವಿದೆ ನೋಡಿ, ಕೇದಗೆ ಅಂತ ಹೇಳಿ, ಅದು ಸಾಕ್ಷಿ. ಸಾಕ್ಷಿ ಹೇಳುತ್ತಂತೆ, ಹೌದು ಬ್ರಹ್ಮ ನೋಡಿದಾನೆ, ಅದರ ತಲೆ ಅಥವಾ ಅಂತ ಎಲ್ಲಿದೆ ಅಂತ ನೋಡಿದಾನೆ ಅಂತ ಹೇಳಿದಾನಂತೆ. ನಾವು ಶಿವಾನಂದ ಲಹರಿಯಲ್ಲಿ ಕಲ್ತುಕೊಂಡಿದ್ದೇವೆ, ಹೀಗೆ ಸುಳ್ಳು ಹೇಳಿದ ಬ್ರಹ್ಮನ ಒಂದು ತಲೆಯನ್ನ ಯಾವ ಬಾಯಿ, ಯಾವ ಮುಖ ಸುಳ್ಳು ಹೇಳುತ್ತೋ ಆ ಮುಖವನ್ನ ಪರಮಶಿವ ತನ್ನ ನಖಗಳಿಂದ, ಉಗುರಿನಿಂದ ತೆಗೆದು ಕಿತ್ತು ಬಿಸಾಕ್ತಾನಂತೆ. ಮೊದಲು ಬ್ರಹ್ಮನಿಗೆ 5 ಮುಖಗಳಿತ್ತು, ಆಮೇಲೆ ಈಗ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀವಿ. ಒಂದು ಮುಖವನ್ನ ಪರಮಶಿವ ತೆಗೆದು ಕಿತ್ತು ಬಿಸಾಕಿದಾನೆ. ಅದೇ ಬೆಳಕಿನ ಸ್ತಂಭ ಈ ಕಲಿಯುಗದಲ್ಲಿ ಅರುಣಾಚಲ ಪರ್ವತವಾಗಿ ನಿಂತಿದೆ. ಅಂದ್ರೆ ಅರುಣಾಚಲವೇ ಪರಮಶಿವ. ಏನೋ ಒಂದು ಕಲ್ಲು ಮುಳ್ಳು ಅಥವಾ ಮರ ಗಿಡಗಳು ತೊರೆಗಳು ಇರುವಂತಹ ಒಂದು ಬರೇ ಪರ್ವತ ಅಲ್ಲ, ಇದು ಪರಮಶಿವನೇ ಅಂತ ಹೇಳಿ ನಮ್ಮ ಪೂರ್ವಜರು ಹಲವಾರು ಪುರಾಣಗಳಲ್ಲಿ ಇದರ ಬಗ್ಗೆ ವಿಶ್ಲೇಷಣೆಯನ್ನ ನಾವು ನೋಡಬಹುದು. ಹಾಗೆಯೇ ಭಗವಾನ್ ರಮಣ ಮಹರ್ಷಿಯವರು ಕೂಡ ಈ ಅರುಣಾಚಲವೇ ನನ್ನ ತಂದೆ, ಈ ಅರುಣಾಚಲವೇ ನನ್ನ ಗುರು ಅಂತ ಹೇಳಿ ಎಲ್ಲ ಶಿಷ್ಯರಿಗೋ ಭಕ್ತ ವರ್ಗಕ್ಕೋ ಎಲ್ಲರಿಗೂ ಕೂಡ ಹೇಗೆ ಶಿವನಿಗೆ ನಾವು ಪ್ರದಕ್ಷಿಣೆಯನ್ನ ಮಾಡ್ತೇವೆಯೋ ಹಾಗೆಯೇ ಈ ಪರ್ವತಕ್ಕೆ ಅರುಣಾಚಲ ಗಿರಿ, ಅರುಣಗಿರಿ, ಸೋನಗಿರಿ ಹಲವಾರು ಹೆಸರುಗಳಿವೆ. ಇದಕ್ಕೆ ಒಂದು ಉತ್ತಮವಾದ ಸೇವೆ ಅಂತ ಹೇಳಿದ್ರೆ ಪ್ರದಕ್ಷಿಣೆಯನ್ನ ಮಾಡುವಂಥದ್ದು. 14 ಕಿಲೋಮೀಟರ್ ಇದೆ, ಪರ್ವತದ ಸುತ್ತ ದಾರಿ ಚೆನ್ನಾಗಿದೆ, 14 ಕಿಲೋಮೀಟರ್ಗಳಿವೆ. ಒಂದು ಬಾರಿ ಚಪ್ಪಲಿ ಹಾಕದೆ ಒಂದು ಪ್ರದಕ್ಷಿಣೆಯನ್ನ ಮಾಡಿದ್ರೆ ಸಾಧಕರಿಗೆ ತುಂಬ ಉಪಯೋಗ ಆಗತ್ತೆ ಅಂತ ಭಗವಾನ್ ರಮಣ ಮಹರ್ಷಿಯವರು ಹೇಳಿದ್ದಾರೆ. ಹಾಗೆ ನಮ್ಮ ಹಲವು ಪುರಾಣಗಳಲ್ಲಿ ಇದಕ್ಕೆ ಈ ಗಿರಿ ಪ್ರದಕ್ಷಿಣೆ ಅಂತ ಹೇಳುವ ಸೇವೆಗೆ ಗಿರಿವಲ್ಲ ಅಂತ ಹೇಳ್ತಾರೆ. ಇದಕ್ಕೆ ತುಂಬ ಪ್ರಾಮುಖ್ಯತೆಯನ್ನ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಇಂತಹ ಪವಿತ್ರವಾದ ಊರು ತಿರುವಣ್ಣಾಮಲೈ, ತಮಿಳುನಾಡಿನಲ್ಲಿರುವಂತಹ ತಿರುವಣ್ಣಾಮಲೈ ಅಂತ ಹೇಳುವ ಊರು. ಇಲ್ಲಿಗೆ ಬಂದು ಭಗವಾನ್ ರಮಣ ಮಹರ್ಷಿಯವರು ನೆಲೆಸಿದರು. ಇವರ ಜನನ ಮಧುರೆಯ ಪಕ್ಕದಲ್ಲಿ ತಿರುಚುಳಿ ಅಂತ ಒಂದು ಊರಿದೆ. ಅಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ, ಬ್ರಾಹ್ಮಣ ಜಾತಿಯಲ್ಲಿ ಸುಂದರಂ ಅಯ್ಯರ್ ಅಂತ ಹೇಳಿ ತಂದೆಯ ಹೆಸರು, ಅಳಗಮ್ಮ ಅಂತ ತಾಯಿಯ ಹೆಸರು. ಇವರ ಜನನ ಆಯಿತು. 2 ಅಣ್ಣಂದ್ರು, ನಾಗಸ್ವಾಮಿ ಮತ್ತು ನಾಗಸುಂದರಂ ಅಂತ ಹೇಳಿ 2 ಅಣ್ಣಂದ್ರು, ಒಬ್ಳು ತಂಗಿ ಅಲಮೇಲು ಅಂತ ಹೇಳಿ ಒಬ್ಳು ತಂಗಿ. ಇವರು 3ನೇವರು. ಬಾಲ್ಯದಲ್ಲಿ ವಿಶೇಷವಾಗಿ ಹೇಳುವಂತಹ ಯಾವ ಅಂದ್ರೆ ಎದ್ದು ಕಾಣುವಂತಹ ಗುಣಗಳು ಅಂತ ಯಾವುದೂ ಇರಲಿಲ್ಲ. ಆದರೆ ಈಗ ಆಟ ಆಡುವಾಗ ಯಾವುದೇ ಗುಂಪಿನಲ್ಲಿ, ಯಾವುದೇ ಪಾರ್ಟಿಯಲ್ಲಿ, ಟೀಮಿನಲ್ಲಿ ಅವರು ಸೇರಿದ್ರು ಆ ಪಾರ್ಟಿಯೇ ಗೆಲ್ತಿತ್ತಂತೆ. ಹಾಗೆ ಮಕ್ಕಳೆಲ್ಲ ಅವರಿಗೆ ತಂಗ ಕೈ ಅಂದ್ರೆ ಬಂಗಾರದ ಕೈ ಅಂತ ಹೆಸರಿಟ್ಟಿದ್ರಂತೆ. ನಾವು ಮಾಡ್ತೀವಿ ನೋಡಿ, ಯಾರಾದ್ರೂ ಓಹೋ ಲಕ್ಕಿ ಚಾರ್ಮ್, ಆ ಮನುಷ್ಯನ ನನ್ನ ಜೊತೆ ಇದ್ರೆ ನಾನು ಖಂಡಿತ ವಿನ್ ಆಗ್ತೇನೆ ಅಂತ ಹೇಳೋ ಒಂದು ಭಾವನೆಯನ್ನು ನಾವು ಬೆಳೆಸಿಕೊಳ್ಳುತ್ತೇವೆ ಅಲ್ವೇ. ಹಾಗೆಯೇ ತಂಗಕಾಯಿ ಅಂತ ಅವರಿಗೆ ಹೆಸರಿಟ್ಟಿದ್ರಂತೆ ಅವರ ಎಲ್ಲ ಸ್ನೇಹಿತರು. ಆಮೇಲೆ ಅವರನ್ನ ಮಧುರೆಯಲ್ಲಿ ಮೊದಲು ದಿಂಡಿಗಲ್ಲಿಗೆ ಹೋಗ್ತಾರೆ. ಅವರ ಚಿಕ್ಕಪ್ಪನ ಹತ್ತಿರ ಅವರ ತಂದೆ ಕಳಿಸ್ತಾರೆ. 2 ಮಕ್ಕಳನ್ನ, 2 ಹುಡುಗರನ್ನ
ಇವರು ಮತ್ತೆ ಇವರ ಒಬ್ಬ ಅಣ್ಣನನ್ನ ವಿದ್ಯಾಭ್ಯಾಸಕ್ಕೆ ಬೇಕಾಗಿ, ಅಂದರೆ ತಿರುಚುಳಿಯಲ್ಲಿ ತಮಿಳು ಮೀಡಿಯಂ ಮಾತ್ರ ಇತ್ತು, ಇಂಗ್ಲಿಷ್ ಇರಲಿಲ್ಲ. ಹಾಗಾಗಿ ಅವರಿಗೆ ಇಂಗ್ಲಿಶಿನ ಜ್ಞಾನ ಬೇಕು ಅಂತ ಹೇಳಿ ತಂದೆ ಸುಂದರಮಯ್ಯರವರು ಈ ವೆಂಕಟರಮಣ ಅಂತ ಹೇಳುವ ಹುಡುಗ ಮತ್ತು ಅಣ್ಣ ಅವರನ್ನು ದಿಂಡಿಗಲ್ಲಿಗೆ ಚಿಕ್ಕಪ್ಪನ ಮನೆಗೆ ಕಳುಹಿಸ್ತಾರೆ. ಅಲ್ಲಿಂದ ಅವರಿಗೆ ಚಿಕ್ಕಪ್ಪನಿಗೆ ಮಧುರೆಗೆ ಟ್ರಾನ್ಸ್ಫರ್ ವರ್ಗಾವಣೆ ಆದಾಗ ಮಧುರೆಗೆ ಹೋಗ್ಬಿಡ್ತಾರೆ. ಹಾಗೆ ಮಧುರೆಯಲ್ಲಿ ಶಾಲೆಯಲ್ಲಿ ಕಲಿತಾರೆ. 16 ವರ್ಷ ಇದ್ದಾಗ, ಇವರು ಹುಟ್ಟಿದ ವರ್ಷ 1879 ಇಸವಿ ಡಿಸೆಂಬರ್ 30. ಇವರು 16 ವರ್ಷ ಇದ್ದಾಗ, 16 ವರ್ಷಗಳ ಪ್ರಾಯದವರಿದ್ದಾಗ, ಅಂದರೆ ಹುಡುಗ ನೋಡಿ, ಒಂದು ದಿನ ಚಿಕ್ಕಪ್ಪನ ಮನೆಯಲ್ಲಿ ಮಹಡಿಯಲ್ಲಿ ಇದ್ದಾಗ ಒಂದು ಸಾವಿನ ಅನುಭವ. ಯಾಕೋ ಸಾಯ್ತೇನೆ ಅಂತ ಹೇಳುವ ಒಂದು ಭಾವನೆ ಬಂದುಬಿಡ್ತು. ಅದಕ್ಕೆ ಹೆದರಿಕೊಳ್ಳದೆ ಅಂಗಾತವಾಗಿ ಕೈಕಾಲು ಚಾಚಿ ಮಲ್ಕೊಂಡ್ಬಿಟ್ಟು ವಿಚಾರ ಮಾಡೋದಕ್ಕೆ ಶುರು ಮಾಡಿದ್ರಂತೆ. 16 ವರ್ಷ, ಆ ವಯಸ್ಸಿನಲ್ಲಿ ಮರಣಕ್ಕೆ ಭಯಪಡದೆ, ಏನು ಮರಣ ಅಂದ್ರೆ ಏನು, ಸಾಯೋದು ಯಾರು, ಒಂದು ಶಕ್ತಿ ನನ್ನಲ್ಲಿ ಪ್ರವಹಿಸ್ತಾ ಇದೆ, ಈ ಶಕ್ತಿಯ ಸಾಯೋದು ಅಥವಾ ದೇಹವ ಸಾಯೋದು ಅಂತ ಹೇಳುವ ಒಂದು ವಿಚಾರವನ್ನ ಮಾಡಿ ಅಲ್ಲಿಯೇ ಒಂದು ಜ್ಞಾನವನ್ನ ಪಡೆದುಕೊಂಡರು 16ನೇ ವರ್ಷದಲ್ಲಿ ವಯಸ್ಸಿನಲ್ಲಿ. ಆ ದಿನದಿಂದ ಲೌಕಿಕವಾದ ವಿಚಾರದಲ್ಲಿ ಆಸಕ್ತಿ ಇರಲಿಲ್ಲ. ಸುಮ್ಮನೆ ಹೋದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಳ್ಳುವಂಥದ್ದು, ಈ ಥರ ನಡೀತಾ ಇತ್ತು. ಶಾಲೆಯಲ್ಲಿದ್ದಾಗ ಸಾಹಿತ್ಯದಲ್ಲಿ, ತಮಿಳು ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ಬೇರೆ ಯಾವ ಒಂದು ಪುಸ್ತಕಗಳಲ್ಲಿಯೂ ಅಥವಾ ಸಬ್ಜೆಕ್ಟಿನಲ್ಲಿಯೂ ಅಂತ ಆಸಕ್ತಿ ಇರಲಿಲ್ಲ. ಈಗ ಇನ್ನೂ ಕಡಿಮೆ ಆಯಿತು. ಲೌಕಿಕ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಶಾಲೆಯ ಪಠ್ಯ ಪುಸ್ತಕಗಳಲ್ಲಿ ಎಷ್ಟು ಆಸಕ್ತಿ ಇದ್ದಿರಬಹುದು. ಹಾಗೆ ಹೋಮ್ವರ್ಕ್ ಮಾಡದೇ ಇದ್ದಾಗ ಶಿಕ್ಷೆ, ಪನಿಷ್ಮೆಂಟ್, ಬರಿಬೇಕು. ಯಾವುದನ್ನೋ ಬರ್ದಿಲ್ಲ, ಹೋಮ್ವರ್ಕ್ ಮಾಡದೇ ಇಲ್ಲದಿದ್ರೆ ನೋಡಿ 10 ಸಲ 15 ಸಲ ಬರಿಬೇಕು ಅಂತ ಶಿಕ್ಷೆ ಕೊಡ್ತಾರೆ ತಾನೆ ಶಾಲೆಯಲ್ಲಿ. ಹಾಗೆ ಕೊಟ್ಟ ಶಿಕ್ಷೆಯನ್ನ ಮನೆಯಲ್ಲಿ ಕೂತ್ಕೊಂಡು ಬರಿತಾ ಇದ್ದಾಗ ಅಣ್ಣ ಬಂದು ಒಂದು ಮೂದಲಿಸಿದ್ರು. ನಿನ್ನಂಥವನಿಗೆ ಇದೆಲ್ಲ ಯಾಕೆ, ನಿನ್ನಂಥವನು ಅಂತ ಹೇಳಿದ್ರೆ ಈಗ ಅವನು ಕೂತಲ್ಲಿ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು, ಯಾರ ಜೊತೆ ಸೇರದೇ ಇರೋದೆಲ್ಲ ಮಾಡ್ತಿದ್ದಾಗ ಅಣ್ಣನಿಗೆ ಸಿಟ್ಟು ಬರ್ತಾ ಇತ್ತು. ಯಾಕೆ ಈಗ ಆಡ್ತಿದ್ದಾನೆ ಅವನು ಅಂತ ಹೇಳಿ ಒಂದು ಮೂದಲಿಕೆಯ ಮಾತು, ಇದಕ್ಯಾಕೆ ಹೀಗಿರೋದೆಲ್ಲ ಇದು ಅಂತ ಹೇಳಿಬಿಟ್ರು. ಆಗ ಥಟ್ಟನೆ ಒಂದು ಹೌದಲ್ಲ, ಇದಕ್ಕೆ ಯಾಕೆ ಈ ಥರದ್ದೆಲ್ಲ ಅಂತ ಹೇಳುವ ಆಲೋಚನೆ ಬಂದುಬಿಡ್ತು. ಅಲ್ಲಿಂದ ಮಧುರೆಯನ್ನ ಬಿಟ್ಟು ಎಲ್ಲಿಗೆ ಹೋಗಬೇಕು ಅಂತ ಹೇಳುವ ಆಲೋಚನೆಗೆ ಅದರದ್ದೇ ಕೆಲವು ದಿನಗಳ ಮೊದಲು ಯಾರೋ ಒಬ್ಬರು ಬಂಧುಗಳು ಬರ್ತಾರೆ. ಯಾರೋ ಕೇಳ್ತಾರೆ, ನೀವೆಲ್ಲಿಂದ ಬಂದ್ರಿ ಅಂಥೇಳಿ. ಅರುಣಾಚಲದಿಂದ ಅಂತ ಹೇಳಿದ್ರು. ಆ ಅರುಣಾಚಲ ಅಂತ ಹೇಳುವ ಒಂದು ಪದ ಯಾಕೋ ಮೈ ನವಿರೇಳುವಾಗೆ ಆಗ್ತಾ ಇತ್ತು. ಆ ಕ್ಷಣದಿಂದ ಇಡೀ ಮನಸ್ಸಿನಲ್ಲಿ ಅರುಣಾಚಲ 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 ಇದು ಮಾತ್ರ ಬರ್ತಾ ಇತ್ತು. ಇನ್ನೇನು ಕೇಳ್ತಾ ಇರಲಿಲ್ಲ. ಮನಸ್ಸಿನಲ್ಲಿ ಬೇರೆ ಯಾವ ಭಾವನೆಯೂ ಬರ್ತಾ ಇರಲಿಲ್ಲ. ಮೊದಲು ಚಿಕ್ಕದಿರುವಾಗ ಅವರಿಗೆ ಏನೋ ಒಂದು ಇತ್ತಂತೆ ವಿಚಾರ. ಕನಸಿನಲ್ಲಿ ಎಲ್ಲೋ ಒಂದು ದೇವತೆಗಳಿಗೂ ಜೊತೆ ಕೂತ ಹಾಗೆಲ್ಲ ಕಾಣ್ತಾ ಇತ್ತಂತೆ. ಅದಕ್ಕೆ ಯಾವಾಗಲೂ ಒಂದ್ಸಲ ಅರುಣಾಚಲ ಅಂತ ಅದಿರ್ಬೋದು, ಎಲ್ಲೋ ಸ್ವರ್ಗದಲ್ಲಿ ಇರತ್ತೋ ಏನೋ ಅಂತ ಹೇಳುವ ಭಾವನೆ ಇಟ್ಕೊಂಡಿದ್ರಂತೆ. ಈ ಬಂಧು ಅರುಣಾಚಲದಿಂದ ಬಂದೆ ಅಂತ ಹೇಳಿದಾಗ, ಓಹೋ ಹಾಗಾದ್ರೆ ಅರುಣಾಚಲ ಅಂತ ಹೇಳೋದು ಒಂದು ಊರು ಅಂತ ಹೇಳುವ ವಿಚಾರ ತಲೆಗೆ ಹೋಯಿತು. ಈಗ ನನಗಿನ್ನು ಈ ಪ್ರಪಂಚ ಬೇಡ, ಲೌಕಿಕ ಪ್ರಪಂಚದಲ್ಲಿ ಯಾವ ಆಸಕ್ತಿಯೂ ಇಲ್ಲ, ಹಾಗಾಗಿ ಅರುಣಾಚಲನನ್ನ ಹುಡುಕಿಕೊಂಡು ಹೋಗ್ತೇನೆ
ಅಂಥೇಳಿ ಒಂದು ಪತ್ರವನ್ನು ಬರೆದು ನನ್ನ ತಂದೆಯನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇನೆ. ಇದಕ್ಕೋಸ್ಕರ ಯಾರೂ ಹುಡುಕಾಟ ಮಾಡೋದು ಬೇಡ. ಇದು ನೋಡಿ, ನನಗೋಸ್ಕರ ಅಲ್ಲ, ಇದಕ್ಕೋಸ್ಕರ ಹುಡುಕಾಟವನ್ನು ಯಾರೂ ಮಾಡೋದು ಬೇಡ ಅಂತ ಹೇಳಿ. ದಾರಿಯೆಲ್ಲ ಗೊತ್ತಿರಲಿಲ್ಲ. ಈಗಿನ ಕಾಲದಾಗೆ ಟಿ ವಿ ಇಲ್ಲ, ವಾಟ್ಸ್ಯಾಪ್ ಇಲ್ಲ, ಗೂಗಲ್ ಇಲ್ಲ. ಯಾರ ಹತ್ರವೋ ಕೇಳಿಕೊಂಡು 3 ದಿನಗಳ ಕಾಲ ಬೇಕಾಯಿತು. ಸೆಪ್ಟೆಂಬರ್ 1ನೇ ತಾರೀಕಿಗೆ 1896ನೇ ಇಸವಿ ಸೆಪ್ಟೆಂಬರ್ 1 ತಿರುವಣ್ಣಾಮಲೆಯಲ್ಲಿ ಬಂದಿಳಿದ್ರು. ಸೀದಾ ಅರುಣಾಚಲೇಶ್ವರನ ದೊಡ್ಡ ದೇವಸ್ಥಾನ ಇದೆ. ಹಲವಾರು ರಾಜರುಗಳು ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಅರುಣಾಚಲೇಶ್ವರನಿಗೆ. ಬಂದಾಗ ರಾತ್ರಿ ಆಗಿತ್ತು. ಎಲ್ಲ ನಮಗೆ ಗೊತ್ತಿದೆ, ಹಳೆಯ ಕಾಲದ ದೇವಸ್ಥಾನಗಳಂದ್ರೆ ಹೇಗಿದೆ, ದೊಡ್ಡ ಬಾಗಿಲುಗಳು, ಅದಕ್ಕೆ ದೊಡ್ಡ ಬೀಗ ಎಲ್ಲ ಹಾಕಿಟ್ಟಿದ್ರು. ಎಲ್ಲೋ ಒಂದು ಕಡೆ ಮಾತ್ರ ಈ ವಿಚಾರವನ್ನ ಭಗವಾನರು ತಿಳಿಸಿದ್ದಾರೆ. ತನ್ನಿಂತಾನಾಗಿಯೇ ಬಾಗಿಲು ಎಲ್ಲ ತೆರೆದುಕೊಳ್ತಂತೆ. ಸೀದಾ ಗರ್ಭಗೃಹಕ್ಕೆ ಹೋದಾಗ ಗರ್ಭಗೃಹದ ಬಾಗಿಲು ಕೂಡ ಹಾಕಿಟ್ಟಿದ್ರು, ದೊಡ್ಡ ಬೀಗ ಹಾಕಿದ್ದು, ಅದು ಕೂಡ ತನ್ನಿಂತಾನಾಗೆ ತೆರೆದುಕೊಳ್ತಂತೆ. ನೋಡಿ, ನಾವು ಕೃಷ್ಣನ ಜನನದ ಸಮಯದ ಕತೆ ಕೇಳಿದ್ದೇವೆ. ವಸುದೇವ ಆ ಪುಟ್ಟ ಬಾಲಕೃಷ್ಣನನ್ನ, ಹುಟ್ಟಿದಂತಹ ಕೃಷ್ಣನನ್ನ ತಲೆಯಲ್ಲಿ ಬುಟ್ಟಿಯಲ್ಲಿ ಹೊತ್ತುಕೊಂಡು ಹೋಗುವಾಗ ಅಲ್ಲಿದ್ದ ಸೈನಿಕರೆಲ್ಲರಿಗೂ ನಿದ್ದೆ ಬಂದು ಬಿಡ್ತು. ಆ ಸೆರೆಮನಿಯ ಗೇಟುಗಳು ತನ್ನಿಂತಾನಾಗಿಯೇ ತೆರೆದುಕೊಂಡು, ಇದೆಲ್ಲ ಕತೆ ಕೇಳಿದ್ದೇವೆ, ಯಾವುದೋ ಎಷ್ಟೋ 1000 ವರ್ಷಗಳ ಹಿಂದೆ. ಇದು ಈಗ ಕೆಲವು ವರ್ಷಗಳ ಹಿಂದೆ ನಡೆದಿರುವಂತಹ ವಿಚಾರ. ಸೀದಾ ಗರ್ಭಗೃಹದ ಒಳಗಡೆ ಹೋಗಿ ಅರುಣಾಚಲೇಶ್ವರನ ಅದ್ಭುತವಾದ ಲಿಂಗ ಇದೆ, ಅದನ್ನ ತಬ್ಬಿ ಹಿಡ್ಕೊಂಡ್ರಂತೆ. ಯಾವಾಗ ಈ ಮರಣದ ಒಂದು ಅನುಭವ ಆಯಿತೋ ಮಧುರೆಯಲ್ಲಿ ಚಿಕ್ಕಪ್ಪನ ಮನೆಯಲ್ಲಿದ್ದಾಗ, ಆ ಸಮಯದಿಂದ ಮೈಯೆಲ್ಲ ಏನೋ ಒಂಥರದ ಉರಿಯಾಗಿತ್ತಂತೆ. ಅದು ಈ ಅರುಣಾಚಲೇಶ್ವರ ಲಿಂಗವನ್ನ ತಬ್ಬಿಕೊಂಡಾಗ ತಂಪಾಗಿ ಬಿಡ್ತಂತೆ. ದೇಹ ಎಲ್ಲ ತಂಪಾಯಿತು, ಉರಿ ಎಲ್ಲ ಹೋಗ್ಬಿಡ್ತು. ಇದು ಒಂದೇ ಸಲ ಅರುಣಾಚಲೇಶ್ವರನ ದರ್ಶನಕ್ಕೋಸ್ಕರ ಒಳಗೆ ಹೋಗಿರುವಂಥದ್ದು. ಇದು ಎಲ್ಲೋ ಒಂದು ಕಡೆಯಲ್ಲಿ ಮಾತ್ರ ಭಗವಾನರು ಈ ವಿಚಾರವನ್ನ ತಿಳಿಸಿದ್ದಾರೆ. ಆಗ ಯಾರಿಗೂ ತಿಳಿಸ್ತಾ ಇರಲಿಲ್ಲ, ಆಗ ಮಾತೇ ಇರಲಿಲ್ಲ. ಯಾಕೆಂದ್ರೆ ತಿಳಿಸಿದ್ರೆ ಅಲ್ಲಿರುವ ದೇವಸ್ಥಾನದ ಅರ್ಚಕರಿಗೆಲ್ಲ ಸ್ವಲ್ಪ ಬೇಜಾರಾಗ್ಬೋದು, ಇಲ್ಲ ಸಿಟ್ಟು ಕೂಡ ಬರ್ಬೋದು. ಯಾರೋ ಒಳಗಡೆ ಬರ್ತಾರೆ ಅಂದ್ರೆ ಬಿಡ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಾದ್ರೂ ಬಿಡಬಹುದು, ಆಗಿನ ಕಾಲದಲ್ಲಿ ತುಂಬಾ ನಿಯಮವನ್ನ ಪಾಲಿಸ್ತಾ ಇದ್ರು. ಆಮೇಲೆ ಹೊರಗಡೆ ಬಂದು ಅಲ್ಲಿಯೇ ಅದೇ ದೇವಸ್ಥಾನದಲ್ಲಿಯೇ ಇದ್ದಂತಹ ಕೊಳ, ಅಲ್ಲಿಗೆ ಬಂದು ಇದ್ದ ಬಟ್ಟೆ ಬರೆಯನ್ನ ಹಾಕಿಕೊಂಡಿದ್ದ ಯಜ್ಞೋಪವೀತ ಜನಿವಾರ ಎಲ್ಲವನ್ನ ತೆಗೆದು, ಇದಕ್ಯಾಕೆ ಬೇಕು ಇದೆಲ್ಲ, ಇದು ಅಂಥೇಳಿ ಈ ದೇಹವನ್ನ ಸಂಬೋಧಿಸ್ತಾ ಇದ್ರು ಅಂತ ಹೇಳಿ ಎಲ್ಲವನ್ನ ನೀರಲ್ಲಿ ಹಾಕಿ ಒಂದು ಕೌಪಿನ ಮಾತ್ರ ಆ ದಿನದಿಂದ ಕೊನೆಯವರೆಗೂ ಕೌಪಿನ ಬಿಟ್ಟು ಒಂದು ಚಿಕ್ಕ ಸಣ್ಣ ಬಟ್ಟೆಯನ್ನ ಒಂದೊಂದು ಸಲ ದೇಹಕ್ಕೆ ಸುತ್ತಿಕೊಳ್ತಾ ಇದ್ರಷ್ಟೇ ಹೊರತು ಬೇರೆ ಬಟ್ಟೆಯನ್ನ ಧರಿಸಲಿಲ್ಲ. ಅಲ್ಲಿಯೇ ಕೂತುಕೊಂಡು ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ರು. ಊಟ ಇಲ್ಲ, ನಿದ್ದೆ ಇಲ್ಲ, ಏನೂ ಇಲ್ಲ, ಸಮಾಧಿಯಲ್ಲಿ ಹೋಗ್ತಾ ಇದ್ರು. ಕೆಲವು ಹುಡುಗರು, ನಮ್ಗೆ ಗೊತ್ತಿದೆ ಮಕ್ಕಳು ಹೇಗ್ ಮಾಡ್ತಾರೆ, ಯಾರೋ ಬಂದು ಕೂತಿದ್ದಾನೆ, ಇದು ಒಬ್ಬ ಹುಡುಗ ಅಂತ ಹೇಳಿದ್ರೆ ಅವನ ಮೇಲೆ ಕಲ್ಲು ಬಿಸಾಕೋದು, ಮುಳ್ಳು ಬಿಸಾಕೋದು, ಏನೋ ಕೊಳತದ್ದು ಬಿಸಾಕೋದು, ಈ ತರ ಎಲ್ಲ ಸ್ವಲ್ಪ ಕೀಟಲೆ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಅಲ್ಲಿ ಕೆಳಗಡೆ ಒಂದು ಪಾತಾಳ ಲಿಂಗ ಅಂತ ಇದೆ, ಅದರ ಕಥೆ ಎಲ್ಲ ಹೇಳೋದಿಲ್ಲ, ಸ್ವಲ್ಪ ಕೆಳಗಡೆ ಇದೆ ಅದು. ಹಾಗೆ ಅಲ್ಲಿ ಹೋದ್ರೆ ಯಾರು ಉಪದ್ರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ತಪಸ್ಸನ್ನ ಮಾಡ್ತಾ ಇದ್ರು. ಯಾವ ರೀತಿಯಾದ ತಪಸ್ಸು ಅಂತ ಹೇಳಿದ್ರೆ,
ಕೆಲವು ಕ್ರಿಮಿಕೀಟಗಳು ಬಂದು, ಇರುವೆಗಳು ಬಂದು ಕಾಲನ್ನು ತಿಂದರೂ ಗೊತ್ತಾಗಿಲ್ಲ. ದೇಹದ ಭಾಗಗಳನ್ನು ತಿಂದದ್ದು ಕೂಡ ಈ ಹುಡುಗನಿಗೆ ಗೊತ್ತಾಗಿಲ್ಲ. ಇವರನ್ನ ಅಲ್ಲಿಯೇ ಇದ್ದ ಒಬ್ಬ ಸಂತರು, ಅವರು ಶೇಷಾದ್ರಿ ಸ್ವಾಮಿಗಳು ಅಂತ ಹೇಳಿ, ಅವರು ಗಮನಿಸಿ ಅವರಿಗೆ ಗೊತ್ತಾಯಿತು ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಹೇಳಿ ಅವರಿಗೆ ಸ್ವಲ್ಪ ಶುಶ್ರೂಷೆಯನ್ನ ಮಾಡುತ್ತಾ ಇನ್ನು ಹಲವಾರು ಜನರು ಅವರನ್ನು ಬ್ರಾಹ್ಮಣ ಸ್ವಾಮಿ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಕೆಲವರು ಬಂದು ಊಟವನ್ನ ಏನೋ ತಿನ್ನಿಸೋದು, ಇಲ್ಲದಿದ್ರೆ ಏನೋ ಗೊತ್ತಿಲ್ಲ, ಊಟ ಬೇಕು ದೇಹಕ್ಕೆ ಅಂತ ಹೇಳುವ ಭಾವನೆಯೂ ಇಲ್ಲದೆ ಆಗಿತ್ತು. ಸ್ವಲ್ಪ ಸ್ವಲ್ಪ ಒತ್ತಾಯ ಮಾಡಿ ಎಬ್ಬಿಸಿ ತಿನ್ನಿಸ್ತಾ ಇದ್ರಂತೆ. ನೋಡಿ ಎಷ್ಟು ಪ್ರೀತಿ ಮಾಡಿದ್ರು ಜನರು ಅವರನ್ನ. ಬ್ರಾಹ್ಮಣ ಸ್ವಾಮಿ ಅಂತ ಹೆಸರು ಹಾಕಿದ್ರು. ಆಮೇಲೆ ಅಲ್ಲಿಂದ ಅರುಣಾಚಲ ಪರ್ವತಕ್ಕೆ ಹೋಗಿ ಅಲ್ಲಿ ಹಲವಾರು ಹಳೆಯ ದೇವಸ್ಥಾನಗಳು ಇತ್ತು. ಕೆಲವು ಭಾಗಗಳಲ್ಲಿ ಗುಹೆಗಳಲ್ಲಿ ನೆಲೆಸಿ ತಪಸ್ಸನ್ನ ಮಾಡ್ತಾ ಇದ್ರು. ಪವಳಕುಂಡ್ರಂ ಅಂತ ಒಂದು ಜಾಗ ಇದೆ, ಅಲ್ಲಿ ಒಂದು ದೇವಸ್ಥಾನ ಇದೆ. ಆಮೇಲೆ ವಿರೂಪಾಕ್ಷ ಗುಹಾ ಅಂತೇಳಿದೆ, ನಮಃ ಶಿವಾಯ ಗುಹಾ ಅಂತೇಳಿದೆ. ಆಮೇಲೆ ಸ್ಕಂದಾಶ್ರಮ ಅಂತ ಮಾಡಿದ್ರು. ಹಾಗೆ ಹಲವಾರು ಭಾಗಗಳಲ್ಲಿ ತಪಸ್ಸನ್ನ ಮಾಡ್ತಾ ಇದ್ರು. ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ, ಮಾತೇ ಇರಲಿಲ್ಲ. ಹೀಗಿದ್ದಾಗ ಹಲವರಿಗೆ ಗೊತ್ತಾಯಿತು, ಓಹೋ ಇದೇನೋ ಇದೆ ಈ ಹುಡುಗನಲ್ಲಿ. ಯಾಕೆ ಅಂತ ಹೇಳಿದ್ರೆ ತೇಜಸ್ಸು ಇದೆ ಕಣ್ಣಿನಲ್ಲಿಯೇ ತೇಜಸ್ಸಿದೆ, ಮುಖದಲ್ಲಿ ತೇಜಸ್ಸಿದೆ. ಇದು ಯಾವುದೋ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಂದು ಅದ್ಭುತವಾದ ಒಂದು ವ್ಯಕ್ತಿ ಇದು, ದೇವರೇ ಕಳಿಸಿರುವಂತಹ ಒಂದು ಅದ್ಭುತವಾದ ವ್ಯಕ್ತಿ ಇದು ಅಂತ ಹೇಳಿ ಹಲವಾರು ಜನರಿಗೆ ವಿಷಯ ತಿಳಿಯಿತು. 1 ವರ್ಷ ಅಮ್ಮ ಕೂಡ ಬಂದು, 2 ವರ್ಷ ಆಗಿತ್ತು ಅಲ್ಲಿಗೆ ಬಂದು, ಆಮೇಲೆ ಅಮ್ಮ ಕೂಡ ಬಂದ್ರಂತೆ. ಅಮ್ಮನಿಗಿರುವ ಸಂಕಟ ನೀವು ಆಲೋಚನೆ ಮಾಡಬೇಕು. ಹೇಗಿರ್ಬೋದು, ಒಂದು ಕೌಪಿನ ಮಾತ್ರವನ್ನ ಧರಿಸಿ, ಊಟ ಇಲ್ಲ, ಏನೂ ಇಲ್ಲ, ಉಗುರುಗಳೆಲ್ಲ ಇಷ್ಟಿಷ್ಟು ಉದ್ದ ಆಗಿದೆ, ತಲೆ ಕೂದಲು ಕಟ್ ಮಾಡಿಲ್ಲ, ಹೇಗೇಗೋ ಇದ್ದಾನೆ ನನ್ನ ಮಗ ಅಂತ ಹೇಳುವಾಗ ಆ ತಾಯಿಯ ಹೊಟ್ಟೆಯ ಸಂಕಟ, ಕರುಳಿನ ಸಂಕಟ ಹೇಗಿರ್ಬೋದು. ಅತ್ತು ಹೇಳಿದ್ರಂತೆ, ಬಾ ಮನೆಗೆ ಬಾ, ನಾನು ನಿನಗೆ ತೊಂದರೆ ಕೊಡೋದಿಲ್ಲ, ನಿನಗೆ ಹೇಗೆ ತಪಸ್ಸು ಮಾಡಬೇಕು ನೀನು ಹಾಗೆ ಮಾಡು, ಆದರೆ ನನ್ನ ಜೊತೆ ಬಾ, ಮನೆಗೆ ಹೋಗೋಣ, ನಾನು ನೋಡ್ಕೊಳ್ತೀನಿ ನಿನ್ನನ್ನು, ಊಟ ಎಲ್ಲ ನಾನು ಅಡಿಗೆ ಮಾಡಿಕೊಡ್ತೀನಿ, ತೊಂದರೆ ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಮಾತೇ ಇರಲಿಲ್ಲ, ಮಾತಾಡಿಲ್ಲ, ಹೋಗೂ ಇಲ್ಲ. ಆಮೇಲೆ ಕೆಲವು ವರ್ಷಗಳ ನಂತರ ಕಾವ್ಯಕಂಠ ಗಣಪತಿ ಶಾಸ್ತ್ರಿ, ಗಣಪತಿ ಮುನಿ ಅಂತ ಹೇಳುವವರು, ಆಂಧ್ರದಲ್ಲಿ ಹುಟ್ಟಿದವರು, ತುಂಬ ಜ್ಞಾನಿ, ವಿದ್ವಾಂಸ, ವೇದ ತರ್ಕಶಾಸ್ತ್ರ ಎಲ್ಲದರಲ್ಲಿಯೂ ಪಾಂಡಿತ್ಯವನ್ನು ಹೊಂದಿರುವವರು. ಅವರು ಅಲ್ಲಿಗೆ ಬಂದಾಗ 1907ರಲ್ಲಿ ಅವರು ಈ ಹುಡುಗನನ್ನ ನೋಡ್ತಾರೆ. ಓಹೋ, ಅವರು ಜ್ಞಾನಿಯೇ. ಪುರಾಣದ ಪ್ರಕಾರ, ಅಂದರೆ ನಮ್ಮ ಈ ವಿಚಾರದಲ್ಲಿ ಬರುವಂತಹ, ಪುಸ್ತಕದಲ್ಲಿ ಬರುವಂತಹ ಇದರ ಪ್ರಕಾರ ಅವರು ಗಣಪತಿಯ ಒಂದು ಅಂಶ ಅಂತ ಹೇಳ್ತಾರೆ. ಇವರನ್ನ ಗುರುತಿಸಿ ಇವರನ್ನ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಆಮೇಲೆ ಭಗವಾನ್ ರಮಣ ಮಹರ್ಷಿ ಅಂತ ಹೇಳುವ ಒಂದು ಬಿರುದನ್ನ ಇವರಿಗೆ ಕೊಟ್ಟು, ಬ್ರಾಹ್ಮಣ ಸ್ವಾಮಿ ಅಂತ ಕರೆಯೋದು ಬೇಡ, ಭಗವಾನ್ ರಮಣ ಮಹರ್ಷಿ ವೆಂಕಟರಮಣ ಹೋಗಿ ಭಗವಾನ್ ರಮಣ ಮಹರ್ಷಿ ಅಂತ ಹೇಳುವ ಹೆಸರನ್ನ ಪಡ್ಕೊಂಡ್ರು. ಅವರಿಗೆ ಯಾವ ವ್ಯತ್ಯಾಸವೂ ಇಲ್ಲ. ವೆಂಕಟರಮಣ ಕರೆದ್ರು ಒಂದೇ, ರಮಣ ಕರೆದ್ರು ಒಂದೇ, ಭಗವಾನ್ ಕರೆದ್ರು ಒಂದೇ, ಮಹರ್ಷಿ ಅಂತ ಬಿರುದು ಕೊಟ್ಟರು ಅವರಿಗೆ ಏನೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಆಗೋದು ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ. ಯಾರು ಬಂದು ಕೇಳಿದ್ರೂ ಕೂಡ ಮೊದಲು ಮಾತಾಡ್ತಿರ್ಲಿಲ್ಲ. ಆಮೇಲೆ ಸ್ವಯಂ ವಿಚಾರವನ್ನ ಮಾಡಿ, ಅಂದರೆ ನಾನು ಯಾರು, ತಮಿಳಿನಲ್ಲಿ ನಾನ್ ಯಾರ್, ಹೂ ಆಮ್ ಐ, ಇದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟರು. ಹಾಗೆಂತ ಹೇಳಿ
ಭಜನೆ ಮಾಡಬೇಡಿ, ಪೂಜೆಗಳನ್ನು ಮಾಡಬೇಡಿ, ಅದು ಯಾವುದೂ ಹೇಳಲಿಲ್ಲ. ಸಗುಣೋಪಾಸನೆಯನ್ನು ಮಾಡ್ತಾ ಮಾಡ್ತಾ ಈ ಮಟ್ಟಕ್ಕೆ ಬನ್ನಿ. ನಾನು ಯಾರು ಅಂತ ಹೇಳೋದನ್ನು ವಿಚಾರವನ್ನು ತಿಳಿದುಕೊಳ್ಳಲೇಬೇಕು. ಹಲವಾರು ಜನರು ಹೇಳ್ತಾರೆ ಅವರು ಮಾತಾಡಲೇ ಇಲ್ಲ ಅಂತ ಹೇಳಿ. ಹಾಗಲ್ಲ. ಯಾರಿಗೆ ನಿಜವಾಗಿಯೂ ವಿಚಾರವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳುವ ಒಂದು ಉತ್ಸುಕತೆ ಇತ್ತೋ ಅಂಥವರ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ, ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ರು. ಇನ್ನು ಕೆಲವರು ಇವರನ್ನು ಟೆಸ್ಟ್ ಮಾಡಲಿಕ್ಕೆ, ನಮ್ಗೆ ಇದೊಂದು ಬುದ್ಧಿ ಇದೆ ನೋಡಿ, ಯಾರಾದರೂ ಅವರು ಭಾರಿ ಅವರಿಗೆ ಒಳ್ಳೆ ಜ್ಞಾನ ಇದೆ, ನಾವು ಹೋಗಿ ಪರೀಕ್ಷೆ ಮಾಡಬೇಕು ಅವರನ್ನು. ಇದು ನಾವು ಭಾರಿ ಜ್ಞಾನ ಇದ್ದವರಾಗಿ ಹೋಗಿ ಪರೀಕ್ಷೆ ಮಾಡೋದವ್ರನ್ನ, ಬೇಡ ಒಂಥರ ಪ್ರಶ್ನೆ ಕೇಳಿ ಏನು ಹೇಳ್ತಾರೆ ನೋಡುವ. ಹಾಗೆ ಮಾಡಿದವರು ಸುಮಾರು ಜನ ಇದ್ದರು. ಅಂಥವರಿಗೆ ಉತ್ತರವನ್ನು ಕೊಡ್ತಿರಲಿಲ್ಲ. ಹಾಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಪ್ರಾಣಿಗಳಿಗೂ ಕೂಡ ಮೋಕ್ಷ ಸಿಗತ್ತೆ. ನಮ್ಮ ಶಾಸ್ತ್ರದ ಪ್ರಕಾರ ಮಾನವ ಜನ್ಮದಲ್ಲಿ ಮಾತ್ರ ಮೋಕ್ಷ ಅಂತ ಇದೆ. ಆದರೆ ಭಗವಾನ್ ರಮಣ ಮಹರ್ಷಿಯವರು ಹೇಳ್ತಾರೆ, ಪ್ರಾಣಿಗಳಿಗೂ ಕೂಡ ಮೋಕ್ಷ ಸಿಗುವ ಅರ್ಹತೆ ಇದೆ. ಅದನ್ನು ಅವರು ತೋರಿಸಿದ್ದಾರೆ ಕೂಡ. ಲಕ್ಷ್ಮೀ ಅಂತ ಹೇಳುವ ಒಂದು ಗೋವು, ಒಂದು ದನ ಅವರನ್ನ ತುಂಬ ಪ್ರೀತಿ ಮಾಡಿತು. ಇನ್ನೊಂದು ದಿನ ಅದರ ಕತೆ ಹೇಳೋಣ. ಕೊನೆಯಲ್ಲಿ ಅದಕ್ಕೆ ಮೋಕ್ಷವನ್ನ ದಯಪಾಲಿಸಿದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಹಾಗೆಯೇ ತನ್ನ ತಾಯಿ ಬಂದು ಇವರ ಜೊತೆ ನೆಲೆಸ್ತಾರೆ. ಹಾಗೆಯೇ ಎರಡನೆಯ ಸೋದರ, ಅವರು ಕೂಡ ನಿರಂಜನಾನಂದ ಅಂತ ಹೇಳುವ ಹೆಸರಿನಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅಲ್ಲಿಯೇ ನೆಲೆಸ್ತಾರೆ. ತಾಯಿಗೆ ಇಂತಹ ಜ್ಞಾನಿಯಾದ ಮಗನನ್ನು ಬಿಟ್ಟು ಬೇರೆಲ್ಲೂ ಹೋಗೋದು ಬೇಡ. ಮಗಳ ಮನೆ ಗೃಹ ಪ್ರವೇಶ, ಮಗಳು ನಾ ಕರ್ಕೊಂಡು ಹೋಗ್ತೇನೆ ಬಾ ಅಮ್ಮ ಅಂತ ಹೇಳದ್ಲಂತೆ. ಇಲ್ಲ, ಇಲ್ಲಿಂದ ಎಲ್ಲಾದರೂ ಹೋದಾಗ ನಾನು ಸತ್ತು ಹೋದ್ರೆ ನಾನಿಲ್ಲಿಂದ ಬಿಟ್ಟು ಬರೋದಿಲ್ಲ, ಈ ಮಗನನ್ನು ಬಿಟ್ಟು ನಾನು ಬರೋದಿಲ್ಲ. ಅಲ್ಲಿ ಮಗ ಅಂತ ಹೇಳುವ ವ್ಯಾಮೋಹದಿಂದ ಜಾಸ್ತಿ ಆಗಿದ್ದು ಇವನು ಭಗವಂತ. ನಾನು ಸಾಯುವಾಗ ಇವನ ತೊಡೆಯ ಮೇಲೆ ಇದ್ದೇ ಸಾಯಬೇಕು ನಾನು ಅಂತ ಹೇಳುವ ಭಾವನೆ ಇಟ್ಕೊಂಡಂತಹ ತಾಯಿ. ಅದೇ ರೀತಿಯಾಗಿ ಕೊನೆಯಲ್ಲಿ ಮರಣಶೈಲಿಯಲ್ಲಿ ಇದ್ದಾಗ ಬೆಳಗ್ಗಿನಿಂದ ರಾತ್ರಿವರೆಗೆ ತಾಯಿಯ ಜೊತೆಯೇ ಕೂತು, ಹೇಗೆ ಶಂಕರಾಚಾರ್ಯರು ತನ್ನ ತಾಯಿಯಾದ ಆರ್ಯಾಂಬೆಗೆ ಮೋಕ್ಷವನ್ನ ಕೊಡ್ತಾರಂತೆ, ಅದೇ ರೀತಿಯಲ್ಲಿ ಭಗವಾನ್ ರಮಣ ಮಹರ್ಷಿಯವರು ಕೂಡ ತನ್ನ ತಾಯಿಗೆ ಮೋಕ್ಷವನ್ನ ದಯಪಾಲಿಸಿದ್ರು. ಮಾತೃಭೂತೇಶ್ವರ ಅಂತ ಹೇಳುವ ಒಂದು ಮಂದಿರವನ್ನ ಅಲ್ಲಿ ಕಟ್ಟಿದ್ರು. ಅಷ್ಟರವರೆಗೆ ಈ ಅರುಣಾಚಲ ಪರ್ವತದಲ್ಲಿಯೇ ಇದ್ದಂಥವರು ಆಮೇಲೆ ಕೆಳಗಡೆ ಬಂದು ಈ ಮಾತೃಭೂತೇಶ್ವರ ಮಂದಿರದ ಹತ್ತಿರ ಸಣ್ಣ ಸಣ್ಣ ಕೋಣೆಗಳನ್ನು ಕಟ್ಟಿಕೊಂಡು ರಮಣಾಶ್ರಮ ಅಂತ ಸ್ಥಾಪನೆ ಆಯಿತು. ಯಾರಾದರೂ ತಿರುವಣ್ಣಾಮಲೆಗೆ ಹೋಗಲಿಲ್ಲ ಇಷ್ಟರವರೆಗೆ ಅಂತಾದರೆ ಖಂಡಿತವಾಗಿಯೂ ಒಂದು ಸಲ ಹೋಗಿ ಅರುಣಾಚಲದ ದರ್ಶನವನ್ನು ಮಾಡಿ, ಹಾಗೆಯೇ ಈ ರಮಣಾಶ್ರಮವನ್ನು ದರ್ಶಿಸಿ. ಅದು ಒಂದು ಅಯಸ್ಕಾಂತ, ಹೇಗೆ ನಮ್ಮನ್ನು ಹಿಡಿದು ಎಳೆಯತ್ತೆ. ಆ ಅರುಣಾಚಲವೂ ಅಯಸ್ಕಾಂತವೇ, ಭಗವಾನ್ ರಮಣ ಮಹರ್ಷಿಯು ಅದ್ಭುತವಾದ ಒಂದು ಅಯಸ್ಕಾಂತ. ನಮ್ಮ ಅನುಭವಕ್ಕೆ ಬರುತ್ತೆ ಇದು. ಆ ಥರದ ಮನಸ್ಸಿನಿಂದ ನಾವು ಹೋಗಬೇಕು. ಖಂಡಿತವಾಗಿಯೂ ಆ ಅನುಭವವನ್ನು ನಾವು ಪಡಿತೇವೆ. ಭಗವಾನ್ ರಮಣ ಮಹರ್ಷಿಯವರು ಕೂಡ ಬೇರೆ ಯಾವ ಸೇವೆಯ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ಒಂದೇ ಒಂದು ಗಿರಿ ಪ್ರದಕ್ಷಿಣೆ, ಇದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ನಡೆಯಕ್ಕಾಗದೇ ಇದ್ರೆ ಪರವಾಗಿಲ್ಲ, ಒಂದು 10 ಹೆಜ್ಜೆ ಹಾಕಿ.
ಹೇಗೆ ಹೋಗಬೇಕು ಅಂತ ಹೇಳಿದ್ರೆ ನಿಧಾನವಾಗಿ ನಡ್ಕೊಂಡು ಹೋಗಬೇಕು. ಹೋಗ್ತಾ ಹೋಗ್ತಾ ಮತ್ತೆ ಸೀರೆ ಬಗ್ಗೆ ಚಿನ್ನ ಬಗ್ಗೆ ಮಾತಾಡಿಕೊಂಡು ಆಲೋಚನೆ ಮಾಡ್ಕೊಂಡು ಹೋಗೋದಲ್ಲ. ಅರುಣಾಚಲದ ಬಗ್ಗೆ, ಅರುಣಾಚಲ ಶಿವ ಅಂತ ಹೇಳುವ ಈ ಒಂದು ನಾಮ ಭಗವಾನ್ ರಮಣ ಮಹರ್ಷಿಯವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ಲಕ್ಷ ನಮಃ ಶಿವಾಯ ಅಂತ ಹೇಳುವ ಪಂಚಾಕ್ಷರಿಯನ್ನ ಜಪಿಸಿದ್ರೆ ಎಷ್ಟು ಫಲ ಇರುತ್ತೋ ಅದರ ಎಷ್ಟೋ ಲಕ್ಷ ಪಾಲು ಮೇಲೆ ಒಂದೇ ಒಂದು ಸಲ ಅರುಣಾಚಲ ಶಿವ ಅಂತ ಹೇಳಿದ್ರೆ ಸಾಕು ಅಂತ ಹೇಳಿದ್ದಾರೆ. ಹಾಗೆ ಅರುಣಾಚಲ ಶಿವ ಅಂತ ಹೇಳ್ತಾ ಹೇಳ್ತಾ ನಾಮ ಜಪ ಮಾಡ್ತಾ ಗಿರಿ ಪ್ರದಕ್ಷಿಣೆಯನ್ನ ಖಂಡಿತವಾಗಿಯೂ ಎಲ್ಲರೂ ಒಂದು ಸಲ ಆದರೂ ಖಂಡಿತವಾಗಿಯೂ ಮಾಡಲೇಬೇಕು. ಆಗುವಂತಹ ಅನುಭವ ಅವರ್ಣನೀಯ, ಅದ್ಭುತವಾದ ಅನುಭವ ಅದು. 1948ನೇ ಇಸವಿಯಲ್ಲಿ ಇವರಿಗೆ ಕ್ಯಾನ್ಸರ್ ರೋಗ ಬರುತ್ತೆ, ಒಂದು ಗಡ್ಡೆ ಬೆಳೆಯುತ್ತೆ. ಆಗ ಶಿಷ್ಯವರ್ಗದವರೆಲ್ಲರೂ ಎಷ್ಟೊಂದು ಪ್ರೀತಿ ಗೌರವ ಅಭಿಮಾನದಿಂದ ಸರಿಯಾದ ಚಿಕಿತ್ಸೆಯನ್ನು ಪಡೆಯಬೇಕು ಅಂತೇಳಿ ಹಲವಾರು ಡಾಕ್ಟರ್ಸನ್ನು ವೈದ್ಯರನ್ನು ಕರೀತಾರೆ. ನಾಟಿ ವೈದ್ಯರು, ಈ ಅಲೋಪತಿ ವೈದ್ಯರು ಎಲ್ಲರೂ ಬರ್ತಾರೆ. ಯಾವುದಕ್ಕೂ ಇವರಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಆ ಥರದ್ರಲ್ಲಿ. ಯಾಕೆ ಅಂತೇಳಿದ್ರೆ ಈ ದೇಹ ನಾನು ಅಂತ ಹೇಳುವ ಭಾವನೆ ಇಲ್ಲದವರು, ನಮ್ಮ ಹಾಗೆ ನಾನು ಅಂದ್ರೆ ಈ ದೇಹ ಅಂತ ಹೇಳುವ ಭಾವನೆ ಇಲ್ಲದವರಲ್ವೇ. ಹಾಗಾಗಿ ಆದರೂ ಶಿಷ್ಯರಿಗೆ ಖುಷಿ ಆಗ್ಲಿ ಅಂತ ಹೇಳುವ ಉದ್ದೇಶದಿಂದ ಚಿಕಿತ್ಸೆಯನ್ನು ಪಡೆದುಕೊಂಡ್ರು. ಕೊನೆಯದಾಗಿ 1950ನೇ ಇಸವಿ ಏಪ್ರಿಲ್ 14 ಸೌರಮಾನ ಯುಗಾದಿ ರಾತ್ರಿ 8:47ಕ್ಕೆ ಈ ದೇಹವನ್ನ ತ್ಯಜಿಸ್ತಾರೆ. ಒಂದು ಅದ್ಭುತವಾದ ಒಂದು ಜ್ಯೋತಿಯನ್ನ ಎಲ್ಲರೂ ಕಂಡಿದ್ದಾರಂತೆ ಆ ದಿನ, ಅದೇ ಸಮಯದಲ್ಲಿ. ಇಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲೆಡೆಯವರು ಕಂಡಿದ್ದಾರೆ. ಯಾಕೆ ಅಂತೇಳಿದ್ರೆ ಹಲವಾರು ಪಾಶ್ಚಿಮಾತ್ಯರು ಅವರ ಶಿಷ್ಯರಾಗಿದ್ರು. ಪಾಲ್ ಬ್ರಂಟನ್ ಅಂತ ಹೇಳುವ ಒಬ್ಬ ಪಾಶ್ಚಿಮಾತ್ಯ ವ್ಯಕ್ತಿ ಅ ಸರ್ಚ್ ಇನ್ ಸೀಕ್ರೆಟ್ ಇಂಡಿಯಾ ಅಂತ ಹೇಳುವ ಒಂದು ಪುಸ್ತಕ ಬರೆದು ಅದನ್ನು ಓದಿದವರು ಎಲ್ಲರೂ ರಮಣಾಶ್ರಮಕ್ಕೆ ಬಂದಿದ್ರು. ಅಂದ್ರೆ ಅದೊಂದು ಅಯಸ್ಕಾಂತ, ಎಲ್ಲರನ್ನೂ ಎಳೆಯುವಂತಹ ಅಯಸ್ಕಾಂತ. ಅದೇ ಅರುಣಾಚಲ ಶಿವನೇ ಭಗವಾನ್ ರಮಣ ಮಹರ್ಷಿ ಅಂತ ಹೇಳ್ತಾರೆ. ಅರುಣಾಚಲ ಶಿವನೇ ಈ ರೂಪದಲ್ಲಿ ನಮಗೆ ಬೋಧಿಸೋಕ್ಕೋಸ್ಕರ ಬಂದಿರೋದು, ಅವತಾರವನ್ನು ತಾಳಿರೋದು ಅಂತ ಹೇಳ್ತಾರೆ. ಹಾಗೆ ಇನ್ನು ಕೆಲವರು ಆ ಪರಮಶಿವನ ದಕ್ಷಿಣಾಮೂರ್ತಿ ರೂಪ ಅಂತ ಇದೆ, ಆ ದಕ್ಷಿಣಾಮೂರ್ತಿಯೇ ಈ ಭಗವಾನ್ ರಮಣ ಮಹರ್ಷಿ ಅಂತ ಹೇಳ್ತಾರೆ. ಹಾಗೆಯೇ ಈ ಕಾವ್ಯ ಕಂಠ ಗಣಪತಿ ಮುನಿ ಅಂತ ನಾನು ಈಗ ಹೇಳಿದೆ, ವಿದ್ವಾಂಸ. ಇವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಭಗವಾನ್ ರಮಣ ಮಹರ್ಷಿಯ ಮೇಲೆ. ಒಂದು ದಿನ ಒಂದು ದೇವಸ್ಥಾನ ಇದೆ, ಅಲ್ಲಿ ಪಚ್ಚೆಯಮ್ಮನ್ ಕೋವಿಲ್ ಅಂತ ಹೇಳಿ, ಅಲ್ಲಿ ಇಬ್ರು ಕೂತ್ಕೊಂಡಿದ್ರು, ಶಿಷ್ಯ ವರ್ಗದವರು ಇದ್ರು. ಆಗ ಗಣಪತಿ ಮುನಿಯವರು ಏನ್ ನೋಡಿದ್ರು ಅಂತ ಹೇಳಿದ್ರೆ, ಸೂರ್ಯನ ಕಿರಣ 6 ಸಲ ಭಗವಾನ್ ರಮಣ ಮಹರ್ಷಿಯವರ ಹಣೆಯ ಮೇಲೆ ಬಂದು ಒಳಗಡೆ ಹೋಯ್ತಂತೆ. ಆಗ ಅವರಿಗೆ ಈ ತಿಳುವಳಿಕೆ ಬಂತು, ಏನು ಅಂತ ಹೇಳಿದ್ರೆ ಭಗವಾನ್ ರಮಣ ಮಹರ್ಷಿಯವರು ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯನ ಅವತಾರ ಅಂತ ಹೇಳಿ. ಹಾಗಾಗಿ ಹಲವಾರು ಜನರು ಹಲವಾರು ರೀತಿಯಲ್ಲಿ ಇವರ ಪೂಜೆಯನ್ನ ಮಾಡ್ತಾರೆ. ಯಾರು ಯಾವ ರೀತಿಯಲ್ಲಿ ಮಾಡಿದ್ರೂ ಕೂಡ ಅವರಿಗೆ ಇಷ್ಟವೇ ಅಥವಾ ಅವರನ್ನ ಪೂಜೆ ಮಾಡಬೇಕು ಅಂತ ಯಾರಿಗೂ ಹೇಳಲಿಲ್ಲ. ಅರುಣಾಚಲನನ್ನ ಪೂಜಿಸಿ ಅಂತ ಹೇಳಿದ್ರು, ನನ್ನನ್ನ ಪೂಜೆ ಮಾಡಿ ಅಂತ ಎಂದೂ ಹೇಳಿಲ್ಲ. ಹಾಗೆಯೇ ಎಲ್ಲರಲ್ಲಿಯೂ ದಯೆ, ಕರುಣೆ, ಅದು ಪ್ರಾಣಿಗಳೇ ಇರ್ಬೋದು, ಪಶು ಪಕ್ಷಿಗಳೇ ಇರ್ಬೋದು, ಅಥವಾ ಗಿಡ ಮರಗಳೇ ಇರ್ಬೋದು, ಕಲ್ಲೇ ಇರ್ಬೋದು, ಎಲ್ಲರವನ್ನ ಒಂದೇ ರೀತಿಯಾಗಿ
ಸಮದರ್ಶನದಿಂದ ಸಮದೃಷ್ಟಿ ಭಾವದಿಂದ ನೋಡಿದ್ರು. ಹಲವಾರು ಪ್ರಾಣಿಗಳು ಬರ್ತಾ ಇದ್ವಂತೆ. ಅವರು ಕೂತ ಜಾಗದಲ್ಲಿ ಒಂದು ಕೋಣೆಯನ್ನ ಅವರಿಗಾಗಿ ಮೀಸಲಿಟ್ಟಿದ್ರು. ಎಲ್ಲ ಭಕ್ತರು ಬಂದು, ಶಿಷ್ಯ ವರ್ಗದವರು ಬಂದು ಅಲ್ಲಿ ಕೂತು ಕೆಲವೊಂದು ಸಲ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ರು, ಇಲ್ಲ ಅಂದ್ರೆ ಮೌನದಲ್ಲಿದ್ರು. ಆ ಮೌನದಲ್ಲಿದ್ದಾಗ್ಲೂ ಕೂಡ ಹಲವಾರು ಶಿಷ್ಯರಿಗೆ ಹಲವಾರು ವಿಚಾರಗಳು ಹೊಳೆಯಿತು. ಕೆಲವೊಂದ್ಸಲ ತೀಕ್ಷ್ಣ ದೃಷ್ಟಿಯಿಂದ ಮಾತ್ರವೇ ಶಕ್ತಿಪಾತ. ಇದನ್ನು ಮಾಡಿದಂಥವರು ಒಂದು ನಾಯಿ, ಒಂದು ದನ, ಒಂದು ಜಿಂಕೆ, ಇದರದ್ದೆಲ್ಲ ಅಲ್ಲಿ ಚಿಕ್ಕ ಪುಟ್ಟ ಮಂದಿರದಾಗ ಮಾಡಿಟ್ಟಿದ್ದಾರೆ. ಹಲವಾರು ಮಂಕಿಗಳು, ಕೋತಿಗಳು, ಮಂಗಗಳು ಬಂದು ಹೇಗೆ ನಾವು ನಮಗೆ ಮಕ್ಕಳು ಹುಟ್ಟಿದ್ರೆ ನಾವು ಯಾರಾದರೂ ನಮಗೆ ಗುರುಗಳಿದ್ರೆ ಅವರಿಗೆ ಕರ್ಕೊಂಡೋಗಿ ತೋರಿಸ್ತೇವೆ, ನೋಡಿ ನನಗೆ ಮಗು ಹುಟ್ಟಿದೆ ಅಂತ ಹೇಳಿ. ಹಾಗೆಯೇ ಮಂಗಗಳು ಬಂದು ತಮಗೆ ಹುಟ್ಟಿದ ಮಕ್ಕಳನ್ನು ತಂದು ತೋರಿಸ್ತಾ ಇದ್ರಂತೆ. ನವಿಲು, ಪಾರಿವಾಳ ಎಲ್ಲವೂ ಕೂಡ ಯಾವುದಕ್ಕೂ ಕೂಡ ಒಳಗಡೆ ಬರಬಾರ್ದು ಅಂತ ಹೇಳಿ ಇಲ್ಲ, ಪ್ರವೇಶ ಇಲ್ಲ ಅಂತ ಹೇಳುವ ಪ್ರಶ್ನೆಯೇ ಇಲ್ಲ. ಎಲ್ಲರೂ ಒಳಗಡೆ ಬರ್ಬೋದು, ಯಾರು ಬೇಕಿದ್ರೂ ಪ್ರವೇಶ, ದ್ವಾರ, ಬಾಗಿಲು ಎಲ್ಲರಿಗೂ ತೆರೆದಿತ್ತು. ಒಂದು ದಿನ ಅಲ್ಲಿರುವಂತಹ ಒಂದು ದೊಡ್ಡ ಮಾವಿನ ಮರ, ಇದರಿಂದ ಮಾವಿನ ಹಣ್ಣು ಕೊಯ್ಯೋದಕ್ಕೋಸ್ಕರ ಅಲ್ಲಿನ ಕೆಲಸದವರು ಮಾವಿನ ಹಣ್ಣು ಕೊಯ್ದ್ರು. ಕಿತ್ತಾಗ ಕೆಲವು ಚಿಕ್ಕ ಪುಟ್ಟ ಶಾಖೆಗಳು ಬಿದ್ದಿತ್ತು, ಎಲೆಗಳು ಬಿದ್ದವು. ರಮಣ ಮಹರ್ಷಿಗಳು ಆ ಕಡೆ ಬರ್ತಾ ನೋಡಿದ್ರು. ಇದೇನಿದು ಅಂತ ಕೇಳಿದ್ರಂತೆ. ಹಣ್ಣು ಕೊಯ್ದದ್ದು. ಅವಾಗ ಕಣ್ಣಲ್ಲಿ ನೀರು ಸುರಿಸಿ ಹೇಳಿದ್ರಂತೆ, ಇಂತಹ ಮರ ಇಷ್ಟು ಸಿಹಿಯಾದ ಹಣ್ಣನ್ನು ನಮಗೆ ಕೊಟ್ಟಿದ್ದಕ್ಕೆ ನಾವು ಅದಕ್ಕೆ ಕೊಡುವಂತಹ ಬಹುಮಾನ ಇದು. ಏನು? ಅದರಕ್ಕೆ ಬೇರೆ ಬೇರೆ ಶಾಖೆಗಳನ್ನ ಕಿತ್ತು ಹಾಕಿ ಅದರ ಎಲೆಗಳನ್ನ ಕೆಳಗೆ ಬೀಳಿಸಿದಾಗ ಪಾಪ ಮರಕ್ಕೆ ಎಷ್ಟು ನೋವಾಯಿತು ಅಂತೇಳಿ ಕಣ್ಣೀರಿಟ್ಟಿದಾರಂತೆ. ನೋಡಿ ಯಾವ ತರದ ಒಂದು ಭಾವನೆ ಇದೆ ಒಂದು ಮರಕ್ಕಾಗಿ. ಮರ ನಮ್ಗೆ ಇಷ್ಟು ಉತ್ತಮವಾದ ಸಿಹಿಯಾದ ಹಣ್ಣನ್ನು ಕೊಟ್ಟಾಗ ಓಹೋ, ನಾವು ಕೊಡುವಂತಹ ಬಹುಮಾನ ಇದೆ. ನೋಡಿ, ಚಿಕ್ಕ ಪುಟ್ಟ ವಿಚಾರ ಇರಬಹುದು, ಇದನ್ನ ನಾವು ಗಮನಿಸಬೇಕಾಗಿದೆ. ನಾವು ಕೂಡ ಹೂ ಕೀಳುವಾಗ, ಹಣ್ಣು ಕೀಳುವಾಗ ಹೇಗ್ ಮಾಡ್ತೇವೆ? ಆ ಗಿಡಕ್ಕೆ ನೋವಾಗತ್ತೆ ಅಂತೇಳುವ ಒಂದು ಭಾವನೆ ಇದೆಯಾ ನಮ್ಮಲ್ಲಿ? ಇಂತಹ ಚಿಕ್ಕ ಪುಟ್ಟ ವಿಚಾರಗಳನ್ನು ಕೂಡ ನಾವು ಭಗವಾನರ ದೈನಂದಿನ ಚಟುವಟಿಕೆಗಳನ್ನ ಬರೆದಿಟ್ಟಿದ್ದಾರೆ ಹಲವಾರು ಜನರು. ಅದನ್ನ ಓದಿದಾಗ ನಮ್ಮ ಗಮನಕ್ಕೆ ಬರುವಂತಹದ್ದು ಎಲ್ಲರೂ ಒಂದೇ, ಒಂದು ಕಲ್ಲು ಮುಳ್ಳು ಕೂಡ ಅದು ಒಂದೇ, ಗಿಡ ಮರವೂ ಒಂದೇ, ಪರ್ವತವೂ ಒಂದೇ, ಮನುಷ್ಯರು ಒಂದೇ. ಯಾಕೆ ಮನುಷ್ಯರಿಗೆ ಮಾತ್ರ ಒಂದು ಪ್ರವೇಶ? ಒಂದು ದಿನ ಅಳಿಲುಗಳು ಕೂಡ ಬರ್ತಾ ಇದ್ದು ಭಗವಾನರ ಕಾಲ ಮೇಲೆ ಓಡಾಡ್ತಾ ಇದ್ರು. ಅಳಿಲುಗಳಿಗೆ ನಮ್ಮ ಗೇರು ಬೀಜ ಅಂದ್ರೆ ತುಂಬಾ ಇಷ್ಟ ಇತ್ತಂತೆ. ಅದನ್ನ ಕೊಡ್ತಿದ್ರು. ಒಂದಿನ ಡಬ್ಬದಲ್ಲಿ ಇಟ್ಕೊಂಡಿದ್ದ ಡಬ್ಬ ಖಾಲಿ ಆಗಿತ್ತು. ಹಾಗೆ ಹೇಳಿದ್ರಂತೆ, ಅಡಿಗೆ ಮನೆಯಿಂದ ಸ್ವಲ್ಪ ಗೇರು ಬೀಜ ತಂದ್ಕೊಡಿ ಅಂತ ಹೇಳಿ. ಅವ್ರು ಯಾರೋ ಹೋದ್ರು, ವಾಪಸ್ ಖಾಲಿ ಕೈ ಬಂದ್ರಂತೆ. ಯಾಕೆ ಇಲ್ವಾ ಅಂತ ಕೇಳಿದ್ರಿ. ಅದು ಏನೋ ಸ್ವಲ್ಪ ಇದೆ ಅಂತ ಸ್ವಾಮಿ, ಮತ್ತೆ ತಗೊಂಡ್ ಬಾ ಅಂತ ಹೇಳಿದ್ರೆ, ಇಲ್ಲ ಅದಿವತ್ತು ಪಾಯಸ ಮಾಡ್ತಾರಂತೆ, ಪಾಯಸಕ್ಕೆ ಹಾಕಕ್ ಬೇಕು, ಕೊಡಲ್ಲ ಅಂತ ಹೇಳಿದ್ರು ಅಡಿಗೆ ಮನೆಯಲ್ಲಿ. ಅಷ್ಟೊತ್ತಿಗೆ ಅಂದ್ರಂತೆ, ಓಹೋ ಇದೆ, ಗೇರು ಬೀಜ ಇದೆ, ಆದ್ರೆ ಅದು ಉತ್ತಮ ಜಾತಿಯಲ್ಲಿರುವಂತಹ ಮನುಷ್ಯರಿಗೆ. ಇಲ್ಲಿ ಜಾತಿ ಅಂತ ಹೇಳಿದ್ರೆ ಹುಟ್ಟಿದ ಜಾತಿ ಅಲ್ಲ, ಮನುಷ್ಯ ಜಾತಿಯನ್ನ ಉತ್ತಮ ಅಂತ ಹೇಳಿ ವ್ಯಂಗ್ಯವಾಗಿ ಹೇಳಿ ಅವರಿಗೆ ಮಾತ್ರ ಅದು, ಇಂತಹ ಪ್ರಾಣಿಗಳಿಗೆ ಕೊಡಬಾರ್ದು. ನೋಡಿ ಯಾವ ತರದ ಭಾವನೆಯಲ್ಲಿ ಜೀವಿಸ್ತಾ ಇದ್ರು. ಇದನ್ನೆಲ್ಲ ನಾವು ಗಮನಿಸಿ ಅವರು ಹೇಳಿಕೊಡುವಂತಹ ಏನೋ ಉಪದೇಶ ಸಾರವನ್ನು ಮಾತ್ರ ಬೈಹಾರ್ಟ್ ಹೊಡೆದು ಅದರ ಅರ್ಥವನ್ನು ತಿಳಿದುಕೊಳ್ಳೋದು ಮಾತ್ರವೇ ಅಲ್ಲದೆ, ಈ ತರದ ಚಿಕ್ಕ ಪುಟ್ಟ ವಿಚಾರ, ಇದರಿಂದ ಅವರು ಯಾವ ಮಟ್ಟದಲ್ಲಿ ಇದ್ರು ಅಂತ ಹೇಳೋದನ್ನ ನಾವು ತಿಳಿದುಕೊಳ್ಬೇಕಾಗಿದೆ. ಇವರು ಹಲವಾರು ಕೃತಿಯನ್ನು ರಚಿಸಿದ್ದಾರೆ. ಅವರಿಗೋಸ್ಕರ ಅಲ್ಲ, ಬೇರೆಯವರಿಗೋಸ್ಕರ. ಅದರಲ್ಲಿ ಅಕ್ಷರ ಮಣಮಾಲೆ ತಮಿಳಿನಲ್ಲಿ ರಚಿಸಿದ್ರು. ಅಕ್ಷರ ವರ್ಣಮಾಲೆಯ ಪ್ರಕಾರ ಅರುಣಾಚಲದ
ಅರುಣಾಚಲನಿಗೆ ಒಂದು ಮಾಲೆಯನ್ನು ಹಾಕುವಂಥದ್ದು. ಹೇಗೆ ಒಂದು ವಧು ಮಾಲೆಯನ್ನು ಹಾಕ್ತಾಳೋ ವರನಿಗೆ, ಆ ಥರ ನನ್ನ ಆತ್ಮ ನಾನು ಅಂತ ಹೇಳುದು, ಜೀವಾತ್ಮ ಅಂತ ಹೇಳುದು ವಧು, ಆ ಪರಮಶಿವ ಅರುಣಾಚಲ ಅಂತ ಹೇಳುದು ವರ. ಅದಕ್ಕೆ ನಾನು ಹಾಕುವಂತಹ ಒಂದು ವೈವಾಹಿಕ ಮಾಲೆ ಅಕ್ಷರ ಮಣ ಮಾಲೆ ಅಂತೇಳಿ. ಆಮೇಲೆ ಅರುಣಾಚಲ ಪಂಚಕ ಪದಿಕ ಇದನ್ನೆಲ್ಲ ತಮಿಳಿನಲ್ಲಿಯೂ ಬರೆದಿದ್ರು. ಆಮೇಲೆ ಅರುಣಾಚಲನ ಬಗ್ಗೆ ಸಂಸ್ಕೃತದಲ್ಲಿಯೂ ಪಂಚರತ್ನವನ್ನ ರಚನೆ ಮಾಡಿದ್ರು. ಇನ್ನೊಬ್ರು ಅವರ ಶಿಷ್ಯರೊಬ್ರು ಇದ್ರು, ಮುರುಗನಾರ್ ಅಂತ, ತಮಿಳು ಕವಿ, ಹಾಗೆಯೇ ಜ್ಞಾನಿ ವಿದ್ವಾಂಸ. ಅವರು ಇವರನ್ನ ಗುರುವಾಗಿ ಸ್ವೀಕಾರ ಮಾಡಿದ್ರು. ಒಂದು ದಿನ ಶಿವಪುರಾಣದಲ್ಲಿ ಬರುವಂತಹ ಒಂದು ಸಂದರ್ಭದ ಬಗ್ಗೆ ತಮಿಳಿನಲ್ಲಿ ಕವಿತೆಯನ್ನ ಬರಿಬೇಕು ಅಂತ ತೋರಿತು ಮುರುಗನ್ನಾರ್ ಅವರಿಗೆ. ಸಂದರ್ಭ ಏನು ಅಂತ ಹೇಳಿದ್ರೆ, ಒಂದು ಕಥೆ, ಸಂದರ್ಭದ ಬಗ್ಗೆ ಇರುವಂತಹ ಕಥೆ. ಋಷಿಮುನಿಗಳು ಒಂದು ದೊಡ್ಡ ಯಾಗವನ್ನ ಮಾಡಕ್ ಹೊರಟಿದ್ರು. ಎಲ್ಲರೂ ಅವರವರ ಹೆಂಡತಿಯರ ಜೊತೆ ಕೂತ್ಕೊಂಡು ಮಾಡ್ತಾ ಇದ್ರು. ಆಗ ಈ ಪರಮಶಿವನಿಗೆ ಇವರ ಜ್ಞಾನ ಎಷ್ಟಿದೆ, ಇವರಿಗೆ ಏನನ್ನ ಬೋಧನೆ ಮಾಡಬೇಕು ಅಂತ ಹೇಳೋದನ್ನ ಅರಿತುಕೊಂಡು ಒಂದು ಪ್ಲಾನ್ ಮಾಡಿ ಅಲ್ಲಿ ವಿಷ್ಣು ವಿಶ್ವಮೋಹಿನಿಯಾಗಿ ಪ್ರತ್ಯಕ್ಷ ಆಗ್ತಾನೆ. ವಿಶ್ವಮೋಹಿನಿ. ಈ ಯಾಗ ಮಾಡೋದಿಕ್ಕೆ ಹೊರಟಂತಹ ಋಷಿ ಮುನಿಗಳು ಅವಳನ್ನ ನೋಡಿ, ಓಹೋ, ಎಲ್ಲವನ್ನ ಮರೆತು ಬಿಟ್ಟು ಅವಳ ಹಿಂದೆ ಓಡಿ ಹೋದ್ರಂತೆ. ವಿಶ್ವಮೋಹಿನಿ ಮುಂದೆ 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 ಸಾಗಿ ಒಂದು ಅಡವಿಯಲ್ಲಿ ಹೋಗ್ಬಿಡ್ತಾಳೆ. ಈ ಋಷಿಮುನಿಗಳೆಲ್ಲ ಅವಳ ಹಿಂದೆ ಹೋಗ್ತಾರೆ. ಅದೇ ಸಮಯದಲ್ಲಿ ಈ ಪರಮಶಿವ ಒಂದು ಯುವಕ ಯೋಗಿ, ಅತ್ಯಂತ ತೇಜಸ್ಸಿರುವಂತಹ ಸಣ್ಣ ಪ್ರಾಯದ ಯೋಗಿಯಾಗಿ ಅಲ್ಲಿ ಬಂದಾಗ ಈ ಋಷಿ ಪತ್ನಿಯರು ಎಲ್ಲರೂ ಕೂಡ ಅವನನ್ನ ಹಿಂಬಾಲಿಸಿ ಹೋಗ್ತಾರೆ. ಏನೋ ತೇಜಸ್ಸಿದೆ ಅಂತ ಹೇಳ್ಬಿಟ್ಟು ಅವನ ಹಿಂದೆ ಹೋಗ್ತಾನೆ. ಈ ಋಷಿಮುನಿಗಳು ಬಂದು ವಾಪಸ್ ಬಂದಾಗ ಹೆಂಡತಿಯರು ಯಾರೂ ಇಲ್ಲ, ಇಲ್ಲಿ ಎಲ್ಲಿ ಹೋಗಿದ್ದಾರೆ ಇವರು ಅಂತ ನೋಡಿದ್ರೆ, ಈ ತಾವು ಹೋಗಿದ್ದಾರೆ, ಹೆಂಡತಿಯರು ಹೋಗಬಾರ್ದು. ಅವರ ಹಿಂದೆ ಹೋಗಿ ನೋಡಿ, ಓಹೋ, ಯಾವುದೋ ಯೋಗಿಯ ಹಿಂದೆ ಓಡಿದ್ದಾರೆ ಇವರು ಅಂತ ಹೇಳಿ, ಆ ಯೋಗಿ ಯಾರು ಅಂತ ಇವರಿಗೆ ಗೊತ್ತಿಲ್ಲ. ಅಲ್ಲಿ ಜಗಳ ಶುರು ಮಾಡ್ತಾರೆ. ಒಂದು ತರದ ಸಣ್ಣ ಯುದ್ಧ ಅಂತ ಹೇಳ್ಬೋದು. ಹಾಗೆ ನಡೆಯುತ್ತೆ. ಕಡೆಗೆ ಅವರಿಗೆ ಗೊತ್ತಾಗತ್ತೆ, ಈ ಯೋಗಿ ಬೇರೆ ಯಾರೂ ಅಲ್ಲ, ಇದು ಪರಮಶಿವನೇ ಅಂತ ಹೇಳಿದಾಗ ಎಲ್ಲರೂ ಕಾಲಿಗೆ ಅಡ್ಡ ಬಿದ್ದು ಕ್ಷಮಾಯಾಚನೆಯನ್ನ ಮಾಡ್ತಾರೆ. ಆಗ ಪರಮಶಿವ ಅವರಿಗೆ ಬೋಧನೆಯನ್ನ ಕೊಡ್ತಾನೆ, ಬೋಧಿಸ್ತಾನೆ. ಈ ಮುರುಗನ್ನಾರವರು ಇದನ್ನ ಕವಿತೆಯಾಗಿ, ತಮಿಳಿನಲ್ಲಿ ಕವಿತೆಯಾಗಿ ಬರೆದು ಈ ಘಟ್ಟಕ್ಕೆ ಬಂದಾಗ ಪರಮಶಿವ ಏನು ಬೋಧನೆ ಮಾಡಿದ ಅಂತ ಹೇಳೋದನ್ನ ಬರಿಬೇಕು ತಾನೆ, ಕವಿತೆ ಮುಂದುವರಿಬೇಕು ತಾನೆ. ಹಾಗಿದ್ದಾಗ ಅಲ್ಲಿ ನಿಲ್ಲಿಸಿಬಿಟ್ಟು ರಮಣ ಮಹರ್ಷಿಯವರನ್ನ ನೋಡಿ, ಇದನ್ನ ನೀವೇ ಮುಂದುವರಿಸಬೇಕು. ಅದು ಏನು ಪರಮಶಿವ ಬೋಧನೆ ಮಾಡಿದ ಅದನ್ನ, ಯಾಕೆ ಅಂತ ಹೇಳಿದ್ರೆ ಮುರುಗನ್ನಾರಿಗೂ ರಮಣ ಮಹರ್ಷಿಯೇ ಪರಮಶಿವ, ಹಾಗಾಗಿ ನೀವು ಬೋಧನೆಯನ್ನ ಮಾಡಬೇಕು ಅಂತ ಹೇಳಿ ಕಳಕಳಿಯಿಂದ ಬೇಡಿಕೊಂಡಾಗ ಅದನ್ನ ಉಪದೇಶ ಉಂಡಿಯಾರ್ ಅಂತ ಹೇಳಿ ತಮಿಳಿನಲ್ಲಿ 30 ಶ್ಲೋಕಗಳ ರಚನೆಯನ್ನ ಅಲ್ಲಿಯೇ ಮಾಡ್ತಾರೆ ಭಗವಾನ್ ರಮಣ ಮಹರ್ಷಿಯವರು. ಇದು ಸುಪ್ರತಿಷ್ಠಾ ಅಂತ ಹೇಳುವ ಛಂದಸ್ಸಲ್ಲಿದೆ. ನಾವೀಗ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ತೇವೆ, ಅನುಷ್ಠುಪ್ ಛಂದ ಅಂತ ಹೇಳ್ತೀವಿ. ಇದು ಸುಪ್ರತಿಷ್ಠಾ ಅಂತ ಹೇಳುವ ಛಂದಸ್ಸಿನಲ್ಲಿ ತಮಿಳಿನಲ್ಲಿ ರಚನೆ ಮಾಡಿದ್ರು.
ಆಮೇಲೆ ಸಂಸ್ಕೃತಕ್ಕೆ ಕೂಡ ಅದನ್ನು ಅನುವಾದ ಮಾಡಿಕೊಟ್ಟರು. ಸಂಸ್ಕೃತದಲ್ಲಿ ಹಾಗೆಯೇ ಮಲಯಾಳ ಮತ್ತು ತೆಲುಗಿನಲ್ಲಿಯೂ ಕೂಡ ಅದನ್ನು ಅನುವಾದ ಮಾಡಿದ್ದಾರೆ. ಭಗವಾನ್ರೇ ಮಾಡಿರುವಂಥದ್ದು. ಇದಕ್ಕೆ ಉಪದೇಶ ಸಾರ ಅಂತ ಹೆಸರು ಕೊಟ್ಟರು. 30 ಶ್ಲೋಕಗಳಿವೆ. ಚಿಕ್ಕ ಪುಟ್ಟದು, ಏನೋ ದೊಡ್ಡ ದೊಡ್ಡ ಶ್ಲೋಕಗಳಲ್ಲ, ಸಣ್ಣ ಸಣ್ಣದು. ಏನಿದೆ ಇದರಲ್ಲಿ? ಉಪದೇಶ ಸಾರ ಅಂತ ಹೇಳುತ್ತೆ. ಎಸೆನ್ಸ್. ಯಾವುದರ ಎಸೆನ್ಸ್ ಇದು? ಉಪನಿಷತ್ತುಗಳ ಸಾರ. ಎಲ್ಲ ಎಷ್ಟೊಂದು ಉಪನಿಷತ್ತುಗಳಿವೆ. ಅದರದ್ದು ಎಲ್ಲವನ್ನು ತೆಗೆದ್ರೆ ಸಾರ ಏನಿದೆಯೋ ಅದು ಇದು ಬರೇ 30 ಶ್ಲೋಕಗಳಲ್ಲಿ ಸರಳ ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಭಗವಾನ್ ರಮಣ ಮಹರ್ಷಿ. ಜೀವನದ ಗುರಿ ಏನು? ಯಾವ ಥರದ ಸಾಧನೆಗಳನ್ನು ಮಾಡಬಹುದು ಅಥವಾ ಮಾಡಬೇಕು? ಸಾಧನೆಗಳು ಮಾಡ್ತಾ ಮಾಡ್ತಾ ಹಲವಾರು ಅಡಚಣೆಗಳು, ಅಡೆತಡೆಗಳು ಬರುತ್ತೆ. ಇದಕ್ಕೆ ಪರಿಹಾರ ಏನು? ಇದರ ಬಗ್ಗೆ ಎಲ್ಲ ವಿಚಾರವನ್ನ ಈ ಉಪದೇಶ ಸಾರದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾರಿಗೆ ಈ ಉಪದೇಶ ಸಾರ ಹೇಳಿರುವಂಥದ್ದು ಅಂದರೆ, ಯಾವುದೇ ಒಂದು ಕೋರ್ಸ್ ಮಾಡಬೇಕಿದ್ರೆ ನಮಗೆ ಅದಕ್ಕೊಂದು ಅರ್ಹತೆ ಬೇಕು. ಇದ್ದ ಬದ್ದವರಿಗೆಲ್ಲ ಈ ಕೋರ್ಸ್ ಮಾಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ಮೆಡಿಕಲ್ ಕೋರ್ಸೇ ಇರ್ಬೋದು ಅಥವಾ ಒಂದು ಲಾ ಕಲಿಯೋದಿರ್ಬೋದು, ಯಾವುದೇ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದ್ರೆ ಅದಕ್ಕೊಂದು ಅರ್ಹತೆ ಬೇಕು. ಯಾರಿಗೆ ಹೇಳಿರುವಂಥದ್ದು ಇದು? ಇದರ ಬಗ್ಗೆ ನೋಡೋಣ. ನಮಗೆ 3 ಗುಣಗಳ ಬಗ್ಗೆ ತಿಳಿದಿದೆ. ತಾಮಸಿಕ, ರಾಜಸಿಕ, ಸಾತ್ವಿಕ. 3 ಗುಣಗಳು ಪ್ರತಿಯೊಬ್ಬರಲ್ಲಿಯೂ ಇದೆ. ಆದರೆ ಅದರಲ್ಲಿ ಒಂದು ಗುಣ ಪ್ರಬಲವಾಗಿರುತ್ತೆ ಅಥವಾ ಪ್ರಧಾನವಾಗಿರುತ್ತೆ. ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗದಲ್ಲಿ ಶ್ರೀಕೃಷ್ಣ ಇದನ್ನ ಉತ್ತಮವಾಗಿ ವರ್ಣಿಸಿದ್ದಾನೆ. ತಾಮಸ ಗುಣ ಪ್ರಬಲವಾಗಿದ್ದಾಗ ಏನಾಗತ್ತೆ? ಬರೇ ನಿದ್ದೆ ಮಾಡುವ ಯೋಚನೆ, ಆಮೇಲೆ ಊಟ, ಇದೆರಡು ಬಿಟ್ಟರೆ ಯಾವುದರಲ್ಲಿಯೂ ಆಸಕ್ತಿ ಇರೋದಿಲ್ಲ. ಎಲ್ಲದಕ್ಕೂ ಒಂದು ಉದಾಸೀನತೆ, ಜಡ. ಯಾರು ಏನು ಕೆಲಸ ಹೇಳಿದ್ರು ನಾಳೆ ಮಾಡೋಣ ಅಂತ ಇರ್ತೀವಿ. ಅಂತಹ ತಾಮಸಿಕ ಗುಣ ಇರುವಂಥವರು ಅಥವಾ ಪ್ರಬಲವಾಗಿರುವಂಥವ್ರು ಎಲ್ಲರಲ್ಲಿಯೂ ಇದೆ. ತಾಮಸ ಗುಣ ಯಾರಲ್ಲಿ ಇರುತ್ತೆಯೋ ಅಂಥವರಿಗೆ ಅವ್ರು ಏನು ಒಂದು ಈಕ್ವೇಶನ್ ಹಾಕೊಳ್ತಾರೆ. ನಿದ್ದೆ ಮಾಡಿದಾಗ ಸಂತೋಷ, ಕೆಲಸ ಮಾಡಿದ್ರೆ ಕಷ್ಟ. ಈ ಈಕ್ವೇಶನ್ ಪ್ರಕಾರ ಜೀವಿಸ್ತಾರೆ ಅವರು. ಆದರೆ ನಮ್ಮ ಪ್ರಕೃತಿ ಮಾತೆ ತುಂಬಾ ಇಂಟೆಲಿಜೆಂಟ್. ಸುಮ್ಮನೆ ಬಿಡ್ತಾಳ ಎಲ್ಲರನ್ನು? ಹಸಿವು, ಬಾಯಾರಿಕೆ ಅಂತ ಹೇಳೋದನ್ನು ಕೊಟ್ಟಿದ್ದಾಳೆ. ಹಸಿವಾದಾಗ ಸಿಗಲೇಬೇಕು ಹೊಟ್ಟೆಗೆ. ಅದಕ್ಕೇನು ಮಾಡಬೇಕು? ಕೆಲಸ ಮಾಡಬೇಕು. ಸುಮ್ಮನೆ ಯಾರು ಊಟ ಕೊಡ್ತಾರೆ? ಎಲ್ಲೋ ಒಂದು 4 ದಿನ ಕೊಡ್ತಾರೆ, 5ನೇ ದಿನ ಹೋಗ್ತೀಯಾ ಇಲ್ವಾ ನೀನು, ಮಾಡು ಕೆಲಸ ಅಂತ ಓಡಿಸ್ತಾರೆ. ಹಾಗೆ ಈ ತಾಮಸ ಗುಣ ಪ್ರಬಲವಾಗಿರುವಂತಹ ವ್ಯಕ್ತಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ. 3rd ಕ್ಲಾಸ್ ಕೆಲಸ. ಯಾಕೆ? ಆಸಕ್ತಿ ಇಲ್ಲ, ಏನೋ ಊಟ ಬೇಕಲ್ವ, ಅದಕ್ಕೋಸ್ಕರ ಮಾಡುವಂಥದ್ದು. ಸ್ವಲ್ಪ ಸ್ವಲ್ಪ ಹೀಗೆ ಮಾಡ್ತಾ ಮಾಡ್ತಾ, ಇದು ಸ್ವಲ್ಪ ಅಂತ ಹೇಳಿದ್ರೆ ಒಂದೇ ಜನ್ಮದಲ್ಲಿ ಇಂತಲ್ಲ, ಹಲವಾರು ಜನ್ಮಗಳು ಬೇಕಾದರೂ ಇರ್ಬೋದು. ಏನೋ 2 ಗಂಟೆಯಲ್ಲಿ 3 ಗಂಟೆಯಲ್ಲಿ ವ್ಯತ್ಯಾಸ ಬರುವಂಥದ್ದಲ್ಲ, ಅಥವಾ ಹಲವು ವರ್ಷಗಳಲ್ಲಿಯೂ ಬರುವಂಥದ್ದಲ್ಲ, ಹಲವು ಜನ್ಮಗಳು. ಹೀಗೆ ಮುಂದಕ್ಕೆ ಸಾಕ್ತಾ ಸಾಕ್ತಾ ಪ್ರತಿಯೊಬ್ಬರು ಮುಂದಕ್ಕೆ ಸಾಕ್ತಾ ಇರೋದು. ಮಧ್ಯಮದಲ್ಲಿ ಹಿಂದಕ್ಕೆ ರಿವರ್ಸ್ ಗೇರ್ ಹಾಕಿ ಬರ್ತೇವೆ, ಮತ್ತೆ ಮುಂದಕ್ಕೆ ಸಾಗೋದು ಎಲ್ಲರೂ ಕೂಡ. ಹಾಗೆ ಈ ತಾಮಸ ವ್ಯಕ್ತಿ ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಸಾಗಿದ ಹಾಗೆ ಗೊತ್ತಾಗತ್ತೆ, ಓಹೋ
ತುಂಬ ದುಡ್ಡಿದ್ರೆ ನನಗೆ ಒಳ್ಳೆಯದು, ಆರಾಮ. ನೋಡ್ತೇನಲ್ಲ ಒಳ್ಳೆ ಶ್ರೀಮಂತರು ಎಷ್ಟು ಐಷಾರಾಮಿ ಜೀವನ, ನನಗೂ ಹಾಗಿರಬೇಕು. ಕೆಲಸ ಮಾಡಬೇಕು ತಾನೆ. ಹಾಗೆ ಸ್ವಲ್ಪ ಸ್ವಲ್ಪ ಕೆಲಸ ಜಾಸ್ತಿ ಜಾಸ್ತಿ ಮಾಡಿ ದುಡ್ಡು ಸಂಪಾದನೆ ಜಾಸ್ತಿ ಮಾಡ್ತೇನೆ ಅಂತ ಹೇಳುವ ಭಾವನೆಯನ್ನು ಬೆಳೆಸ್ಕೊಳ್ತಾನೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ ಹಾಗೆ ಜಾಸ್ತಿ ದುಡ್ಡು ಬೇಕು ಅಂತ ಆದಾಗ ಏನು ಮಾಡ್ತಾನೆ? ಅನ್ಯಾಯ ಮಾಡಿ ಇನ್ನೊಬ್ಬರ ತಲೆ ಬಡಿದ್ರೂ ತೊಂದರೆ ಇಲ್ಲ, ನನಗೆ ದುಡ್ಡು ಬೇಕು. ಲಂಚ ತಗೊಂಡ್ರೂ ತೊಂದರೆ ಇಲ್ಲ, ನನಗೆ ದುಡ್ಡು ಬೇಕು ಅಂತ ಹೇಳುವ ಅಧರ್ಮ ಮಾರ್ಗದಲ್ಲಿ ದುಡ್ಡು ಸಂಪಾದನೆಯನ್ನು ಮಾಡ್ತಾನೆ. ಮುಂದಕ್ಕೆ ಸಾಕ್ತಾ ಒಂದು ದಿನ ಸಿಕ್ಕಿ ಬೀಳ್ತಾನೆ, ಜೈಲಲ್ಲಿ ಹಾಕ್ತಾರೆ. ಅಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾನೆ, ಓಹೋ ನನ್ನ ಈಕ್ವೇಷನ್ ಸ್ವಲ್ಪ ತಪ್ಪಾಯಿತು. ತುಂಬ ದುಡ್ಡು ಇದ್ರೆ ತುಂಬ ಸಂತೋಷ ಅಂತ ಇತ್ತು, ಸ್ವಲ್ಪ ಬದಲಾವಣೆ ತರಬೇಕು. ದುಡ್ಡು ಬೇಕು ಹೌದು, ಆದರೆ ಧರ್ಮ ಮಾರ್ಗದಲ್ಲಿ ಸಂಪಾದಿಸಿದ ದುಡ್ಡು ಮಾತ್ರ ಬೇಕು. ಈಗ ಈ ಜ್ಞಾನೋದಯ ಆಗಿ ನೀತಿ ಮಾರ್ಗದಲ್ಲಿ ನಡೆದು ಸರಿಯಾದ ದಾರಿಯಲ್ಲಿ ಸರಿಯಾದ ಧರ್ಮವನ್ನು ಪಾಲಿಸಿ ದುಡ್ಡನ್ನು ಸಂಪಾದನೆ ಮಾಡ್ತಾನೆ. ಮಾಡ್ತಾ ಮಾಡ್ತಾ ಸ್ವಲ್ಪ ಸಮಯ ಖುಷಿ ಇರುತ್ತೆ, ಸಂತೋಷ ಇರುತ್ತೆ. ಆಮೇಲೆ ಯಾಕೋ ಏನೋ ತೃಪ್ತಿ ಇಲ್ಲ. ಯಾಕೆ ತೃಪ್ತಿ ಇಲ್ಲ ಅಂತ ಆಲೋಚನೆ ಮಾಡಿದಾಗ ಹಲವಾರು ಆ ಥರದ ಮನುಷ್ಯರ ಸಂಘ ಸಿಗತ್ತೆ. ಓಹೋ, ಸ್ವಲ್ಪ ದಾನ ಮಾಡಬೇಕು. ಬಂದಿದ್ದೆಲ್ಲ ನಾನು ಮಾತ್ರ ಊಟ ಮಾಡೋದಲ್ಲ, ನನಗೆ ಮಾತ್ರ ಅಲ್ಲ, ಇದು ಸಮಾಜಕ್ಕೆ ಸ್ವಲ್ಪ ಕೊಡಬೇಕು ಅಂತ ಹೇಳುವ ಭಾವನೆ ಹುಟ್ಟಿಕೊಳ್ಳುತ್ತೆ. ದಾನ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಸ್ವಲ್ಪ ದಾನ ಮಾಡ್ತಾ 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 ಮನಸ್ಸು ಸ್ವಲ್ಪ ಸ್ವಲ್ಪವಾಗಿ ಪರಿಶುದ್ಧವಾಗ್ತಾ ಹೋಗುತ್ತೆ. ಆಮೇಲೆ ಸತ್ವಗುಣ ಸ್ವಲ್ಪ ಸ್ವಲ್ಪ ಜಾಸ್ತಿಯಾಗಿ ಪ್ರಬಲವಾಗುತ್ತೆ. ಈ ಸತ್ವಗುಣ ಪ್ರಬಲವಾದಾಗ ಭಗವದ್ಗೀತೆ ಕಲಿಬೇಕು, ರಮಣ ಮಹರ್ಷಿ ಅಂದರೆ ಯಾರು ಅಂತ ತಿಳ್ಕೊಳ್ಬೇಕು, ಉಪದೇಶ ಸಾರ ಏನು, ತತ್ವಬೋಧ ಅಂದರೆ ಏನು, ಆತ್ಮಬೋಧ ಅಂದರೆ ಏನು ತಿಳಿದುಕೊಳ್ಬೇಕು ಮಾತ್ರವಾ? ಇಲ್ಲ, ನನ್ನ ಜೀವನದಲ್ಲಿ ನಾನು ಆಚರಿಸುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳುವ ಆಸಕ್ತಿ ಉಂಟಾಗತ್ತೆ. ಆ ಆಸಕ್ತಿ ಉಂಟಾದಾಗ ಅದೇ ಪರಮಶಿವ ಆ ಥರದ ವಾತಾವರಣದ ಸೃಷ್ಟಿ ಮಾಡಿಕೊಡ್ತಾನೆ ನಮಗೆ. ಮುಂದಕ್ಕೆ ಸಾಗೋದಿಕ್ಕೆ ಬೆನ್ನು ತಟ್ಟಿ ಕಳಿಸ್ತಾನೆ, ಹೋಗು ಮುಂದಕ್ಕೆ ಅಂತ ಹೇಳಿ. ಮುಂದಕ್ಕೆ ಹೋಗೋದಿಕ್ಕೆ ಈ ರಾಜಸಿಕ ಸ್ವಭಾವದಿಂದ ಮುಂದಕ್ಕೆ ಸಾಗೋದಿಕ್ಕೆ ಬೇಕು ಉಪದೇಶ ಸಾರ. ಮೊದಲನೆಯ ಶ್ಲೋಕದಲ್ಲಿಯೇ ಕೆಲಸ, ನಾವೇನು ಹೇಳ್ತೀವಿ, ಹಾರ್ಡ್ ವರ್ಕ್ ಮಾಡಬೇಕು. ಯಾವುದೇ ಕ್ಷೇತ್ರ ಇರಲಿ, ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ, ಅದು ಸ್ಪೋರ್ಟ್ಸ್ ಪರ್ಸನ್ ಆಗಲಿ, ಸೈಂಟಿಸ್ಟ್ ಆಗಲಿ, ಯಾರೇ ಆಗಲಿ, ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳ್ತೀವಿ ಅಲ್ವೇ? ನಾವು ಹಾಗೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ರಮಣ ಮಹರ್ಷಿಯರು ಮೊದಲನೇ ಶ್ಲೋಕದಲ್ಲಿ ಅದರ ಬಗ್ಗೆ ಟೀಕಿಸ್ತಾರೆ. ಹಾಗಾದರೆ ಈ ತಾಮಸ ಗುಣ ಪ್ರಬಲವಾಗಿರುವಂತಹ ಒಂದು ವ್ಯಕ್ತಿ ಹೇಗಿರ್ತಾನೆ? ಯಾವತ್ತು ಸೋಮಾರಿ, ನಿದ್ದೆ ಮಾಡ್ಕೊಂಡಿರುವವನು, ಊಟ ನಿದ್ದೆ ಇದೆರಡೆ. ಅಂಥವನಿಗೆ ಹೋಗಿ ಮಹರ್ಷಿಯವರು ಹೇಳಿದ್ದಾರೆ, ಕೆಲಸ ಮಾಡಬೇಡ ಅಂತ ಹೇಳಿದ್ದಾರೆ. ಕೆಲಸಕ್ಕೆ ಏನು ದೊಡ್ಡ ಇಂಪಾರ್ಟೆನ್ಸ್ ಇಲ್ಲಂತೆ. ಅವನಿಗೆ ಖುಷಿಯೋ ಖುಷಿ. ಅಬ್ಬಾ, ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು. ಏನು ಕೆಲಸ ಮಾಡಬೇಡ ಅಂತ ಮಹರ್ಷಿಯವರು ಹೇಳಿದ್ದಾರೆ. ನಾನು ಮಹರ್ಷಿಯ ದೊಡ್ಡ ಶಿಷ್ಯ, ನಾನೇನು ಕೆಲಸ ಮಾಡೋದಿಲ್ಲ, ಸುಮ್ಮನೆ ನಿದ್ದೆ ಮಾಡು, ತಿನ್ನು ಅಷ್ಟೇ ಸಾಕು ಅಂತ ಹೇಳ್ತಾನೆ ಅಲ್ವೇ? ಸ್ವಾಮಿ ವಿವೇಕಾನಂದರವರು ಒಂದು ಭಾಷಣದಲ್ಲಿ ಹೇಳ್ತಾರಂತೆ, ಭಗವದ್ಗೀತೆ ಓದೋದ್ರಿಂದ ಮೋಕ್ಷ ಸಿಗೋದಿಲ್ಲ. ಬಯಲಿಗೆ ಬಂದು ಫುಟ್ಬಾಲ್ ಆಟಾಡಿ ಮಾಂಸ ಖಂಡಗಳನ್ನು ಬೆಳೆಸಿಕೊಳ್ಳಿ, ಮೋಕ್ಷ ಸಿಗತ್ತೆ. ನಮಗೆ ಆ ಒಂದು ವಾಕ್ಯವನ್ನು ಓದಿದ್ರೆ ಇದು ಹೀಗೆ ಹೇಳಿರ್ಲಿಕ್ಕಿಲ್ಲಪ್ಪ, ಸ್ವಾಮಿ ವಿವೇಕಾನಂದರು ಹೀಗೆಲ್ಲ ಹೇಳಲಿಕ್ಕಿಲ್ಲ ಅಂತ ನಮ್ಗೆ ಅನ್ಸತ್ತೆ ಅಲ್ವೇ? ಸ್ವಾಮಿ ವಿವೇಕಾನಂದರೇ ಹೇಳಿರುವಂಥದ್ದು. ಯಾರಿಗೆ ಇದು ಬೇಕು? ಯಾವುದೋ ಸಂತರತ್ತ ಹೋಗಿ ನೀವು ಬಂದು ಫುಟ್ಬಾಲ್ ಆಡಿ ಅಂತ ಹೇಳಲಿಲ್ಲ ಅವರು.
ತಾಮಸ ಗುಣ ಪ್ರಬಲವಾಗಿದ್ದಂತಹ ವ್ಯಕ್ತಿಗಳಿಗೆ ನಿದ್ದೆಯಲ್ಲಿ, ಸೋಮಾರಿತನದಲ್ಲಿ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಂತಹವರಿಗೆ ಎಬ್ಬಿಸ್ಬೇಕು ಅವರನ್ನ. ಹೇಗೆ ಎಬ್ಬಿಸೋದು? ತಟ್ಟಿ ಕೊಟ್ಟಿ ಎಬ್ಬಿಸ್ಬೇಕು ಅವರನ್ನ. ಅಂಥವರಿಗೆ ಬನ್ನಿ ಫುಟ್ಬಾಲ್ ಆಡಿ, ನಿಮ್ಮ ಮಾಂಸಖಂಡಗಳನ್ನು ಬೈಸೆಪ್ಸ್ ಬೆಳೆಸಿಕೊಳ್ಳಿ ಅಂತ ಹೇಳಿದ್ರೆ, ಓಹೋ ಹೌದಾ ಅಂಥೇಳಿ ಅವರಿಗೆ ಆಸಕ್ತಿ ಮೂಡತ್ತೆ. ಆ ಆಸಕ್ತಿಯಿಂದ ನಿದ್ದೆಯಿಂದ ಎದ್ದು ಬರ್ತಾರೆ. ಇಲ್ಲ ಅಂದ್ರೆ ಅಂಥವರಿಗೆ ಹೋಗಿ ಉಪದೇಶ ಸಾರವನ್ನ ತಿಳಿಸಿಕೊಟ್ರೆ ಚೆನ್ನಾಗಿ ಇನ್ನೂ ನಿದ್ದೆ ಹೊಡಿತಾರೆ ಅವರು. ಹಾಗಾದ್ರೆ ಅರ್ಹತೆ ಬೇಕು ನಮಗೆ ಏನು ಅಂತ ಹೇಳಿದ್ರೆ, ತಾಮಸಿಕ ನಮ್ಮ ಗುಣ ಪ್ರಬಲವಾಗಿರಬಾರ್ದು. ಇದ್ರೆ ಅದನ್ನ ಓಡಿಸ್ಬೇಕು. ಕೆಲಸ ಮಾಡ್ತಾ ಇದ್ರು ಪರವಾಗಿಲ್ಲ, ಸತ್ವಗುಣ ಇನ್ನೂ ಪ್ರಬಲವಾಗಿಲ್ಲ ಪರವಾಗಿಲ್ಲ. ಮಹರ್ಷಿಗಳು ಅದರಲ್ಲಿ ಏನು ಹೇಳ್ತಾರೆ ಅಂತ ತಿಳಿದುಕೊಂಡಾಗ ಅದ್ಭುತವಾದ ವಿಚಾರ ಇದು. ಹಲವರು ಅನ್ಕೊಳ್ಬಹುದು ನಮಗೇನು ಅರ್ಥ ಆಗೋದಿಲ್ಲ ಅಂತ. ಖಂಡಿತವಾಗಿಯೂ ಹಾಗಿಲ್ಲ. ತುಂಬಾ ಸರಳವಾಗಿ ಹೇಳಿದ್ದಾರೆ. ಅದನ್ನ ನಾವು ತಿಳಿದುಕೊಂಡಾಗ ಖಂಡಿತವಾಗಿಯೂ ನಮ್ಮ ದೈನಂದಿನ ಜೀವನದಲ್ಲಿ, ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆ ಬಂದೇ ಬರುತ್ತೆ. ಶುರು ಮಾಡುವ ಮೊದಲು ಒಂದು ಧ್ಯಾನ ಶ್ಲೋಕವನ್ನು ನಾನು ಹೇಳಿದೆ. ರಮಣ ಮಹರ್ಷಿಯವರ ಧ್ಯಾನ ಶ್ಲೋಕ. ಇದರ ರಚನೆ ಮಾಡಿರುವಂಥವರು ಕಾವ್ಯಕಂಠ ಗಣಪತಿ ಮುನಿ. ಇವರು ರಮಣ ಗೀತೆ ಅಂತ ಬರೆದಿದ್ದಾರೆ. ಹೇಗೆ ಭಗವದ್ಗೀತೆ ಇದೆಯೋ ಹಾಗೆಯೇ ರಮಣ ಗೀತೆ 18 ಅಧ್ಯಾಯಗಳಿವೆ. ಅದರಲ್ಲಿ ಬರುವಂತಹ ಒಂದು ಶ್ಲೋಕ ಅದು. ಅದನ್ನ ಧ್ಯಾನ ಶ್ಲೋಕವಾಗಿ, ರಮಣ ಗೀತೆಗೆ ಧ್ಯಾನ ಶ್ಲೋಕವಾಗಿ ಇಟ್ಟಿದ್ದಾರೆ. ನನಗೂ ತುಂಬಾ ಇಷ್ಟ ಈ ಶ್ಲೋಕ, ಹಾಗಾಗಿ ಇದನ್ನ ನಾನು ಆರಿಸಿಕೊಂಡಿದ್ದೇನೆ. ಯಾಕೆಂದ್ರೆ ಕಾವ್ಯಕಂಠ ಗಣಪತಿ ಮುನಿ ಅವರೇ ಹೇಳ್ತಾರೆ, ಈ ಶ್ಲೋಕದಲ್ಲಿ ಭಗವಾನರ ಸಾನ್ನಿಧ್ಯ ಇದೆ. ಈ ಶ್ಲೋಕವನ್ನ ಯಾರು ಪಠಿಸ್ತಾರೋ ಅವರ ಜೊತೆ ಭಗವಾನ್ ರಮಣ ಮಹರ್ಷಿಯವರ ಸಾನ್ನಿಧ್ಯ ಇದೆ, ಖಂಡಿತವಾಗಿಯೂ ಇದೆ ಅಂತ ಹೇಳಿ ಅಂತಹ ಜ್ಞಾನಿಯಾದ ಕಾವ್ಯಕಂಠ ಗಣಪತಿ ಮುನಿಯವರು ಹೇಳಿದ್ದಾರೆ. ಹಾಗಾದರೆ ನಾವು ಯಾಕೆ ಇದನ್ನ ಧ್ಯಾನ ಶ್ಲೋಕವಾಗಿ ಸ್ವೀಕಾರ ಮಾಡಬಾರ್ದು? ಹಾಗಾಗಿ ನಮ್ಮ ಪ್ರತಿಯೊಂದು ಕ್ಲಾಸಿನಲ್ಲಿಯೂ ಈ ಶ್ಲೋಕವನ್ನು ಹೇಳಿ ಉಪದೇಶ ಸಾರವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹಾಗೆಯೇ ಆ ಅರುಣಾಚಲ ಶಿವನಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ಮನಸ್ಸನ್ನು ಬದಲಾಯಿಸು, ಲೌಕಿಕ ವಿಚಾರಗಳಲ್ಲಿ ಆಸಕ್ತಿ ಕಡಿಮೆಯಾಗಲಿ, ಉಪದೇಶ ಸಾರ ನಮ್ಮ ತಲೆಗೆ ಹೋಗುವಂತೆ ಮಾಡು ಅಂತ ಹೇಳುವ ಬೇಡಿಕೆಯನ್ನ ಅರುಣಾಚಲೇಶ್ವರನಿಗೂ ತಿಳಿಸುತ್ತಾ ಹಾಗೂ ಭಗವಾನ್ ರಮಣ ಮಹರ್ಷಿಯವರ ಪಾದಾರವಿಂದಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನ ಮುಂದಿಡೋಣ. ಒಂದು ಸಲ ಅರುಣಾಚಲ ಶಿವ ಅಂತ ಹೇಳೋಣ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ. ನಮೋ ರಮಣಾಯ, ನಮೋ ರಮಣಾಯ, ನಮೋ ರಮಣಾಯ, ನಮೋ ನಮೋ, ನಮೋ ರಮಣಾಯ, ನಮೋ ರಮಣಾಯ, ನಮೋ ರಮಣಾಯ, ನಮೋ ನಮೋ, ನಮೋ ರಮಣಾಯ, ನಮೋ ರಮಣಾಯ, ನಮೋ ರಮಣಾಯ, ನಮೋ
ನಮೋ ನಮೋ ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ ನಮೋ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಹರಿ ಓಂ ಎಲ್ಲರಿಗೂ.